ನಮಸ್ಕಾರ ವೀಕ್ಷಕರೇ, ಎಲ್ರಿಗೂ ಸ್ವಾಗತ. ಯು ಚಾನಲ್ ಪ್ರಸ್ತುತಪಡಿಸುವ ಆರೋಗ್ಯ ವಾಹಿನಿ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ನಾವು ಚೆನ್ನಾಗಿರಬೇಕಾದ್ರೆ ನಮ್ಮ ದೇಹದ ಪ್ರತಿಯೊಂದು ಭಾಗದ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕಾಗತ್ತೆ. ಅದರಲ್ಲೂ ಹಲ್ಲಿನ ಆರೋಗ್ಯವು ಬಹಳ ಮುಖ್ಯವಾಗಿರುತ್ತೆ. ಇವತ್ತು ನಾವು ಹಲ್ಲಿನ ಆರೋಗ್ಯದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕಿದ್ದೇವೆ. ಇವತ್ತು ನಮ್ಮೊಂದಿಗೆ ಡಾಕ್ಟರ್ ಆನಂದದೀಪ್ ಶುಕ್ಲಾ ಇವರು ಬಂದಿದ್ದಾರೆ. ಇವರು ಮಣಿಪಾಲದ ಡೆಂಟಲ್ ಸೈನ್ಸ್ನ ಓರಲ್ ಆ್ಯಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿಯಲ್ಲಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾ ಬಂದಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಮೊದಲದಾಗಿ ಸ್ವಾಗತಿಸೋಣ. ನಮಸ್ಕಾರ ಡಾಕ್ಟರ್. ನಮಸ್ಕಾರ ಎಲ್ಲರೂ ಜನರಿಗೆ. ನಿಮ್ಮ ಹೆಸರು ಡಾಕ್ಟರ್ ಆನಂದದೀಪ್ ಶುಕ್ಲಾ. ನಾನು ಮಣಿಪಾಲ್ ಡೆಂಟಲ್ ಕಾಲೇಜಲ್ಲಿ ಓರಲ್ ಆ್ಯಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ ಡಿಪಾರ್ಟ್ಮೆಂಟಿಗೆ ಅಸೋಸಿಯೇಟ್ ಪ್ರೊಫೆಸರ್ ಪದಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಾನು ಅಂಡರ್ ಗ್ರ್ಯಾಜುಯೇಷನ್ ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್ ಎಲ್ಲ ಮಣಿಪಾಲ್ ಡೆಂಟಲ್ ಕಾಲೇಜಲ್ಲಿ ಫಿನಿಷ್ ಮಾಡಿ ಮತ್ತೆ ಇಲ್ಲಿ 12 ಇಯರ್ಸ್ ಆಗಿದೆ ಅಲ್ಲಿ ಕೆಲಸ ಮಾಡ್ತಾ ಇದೆ. ಸೊ ಐ ಆಮ್ ರಿಯಲಿ ಹ್ಯಾಪಿ ಟು ಬಿ ಇನ್ ಮಣಿಪಾಲ್ ಮತ್ತು ಉಡುಪಿ. ಈ ಪ್ಲೇಸ್ ನಿಮಗೆ ತುಂಬ ಖುಷಿ ಮತ್ತು ತುಂಬ ಸುಮಾರು ಸಕ್ಸಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಐ ರಿಯಲಿ ಹೋಪ್ ದಟ್ ಇವತ್ತಿಗೆ ಟಾಕ್ ಅಲ್ಲಿ ಸುಮಾರು ಇನ್ಫಾರ್ಮೇಷನ್ ನಾನು ಪಬ್ಲಿಕ್ಕಿಗೆ ಟ್ರಾನ್ಸ್ಫರ್ ಮಾಡ್ತೇನೆ. ಸರ್, ನನ್ನ ಮೊದಲಿನಿಂದ ಕ್ವಶನ್ ಏನಂತ ಹೇಳಿದ್ರೆ, ನಿಮ್ಮ ಒಂದು ಸ್ಪೆಷಾಲಿಟಿ ಈ ಒಂದು ಡೆಂಟಲ್ ಫೀಲ್ಡ್ನಲ್ಲಿ ಏನು ಅಂತೇಳಿ ನಮ್ಮ ವೀಕ್ಷಕರಿಗೆ ತಿಳಿಸಿ. ನನ್ನ ಸ್ಪೆಷಾಲಿಟಿ ಓರಲ್ ಆ್ಯಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ. ಇದೇ ಹೇಳ್ತಾ ಇದೆ, ಇದು ಬ್ರಿಡ್ಜ್ ಬಿಟ್ವೀನ್ ಡೆಂಟಿಸ್ಟ್ರಿ ಮತ್ತು ಮೆಡಿಕಲ್ ಫೀಲ್ಡ್. ಯಾವ ರೀತಿಯಲ್ಲಿ ಇದೇ ಡೆಂಟಿಸ್ಟ್ರಿ, ಅದೇ ನನ್ನ ಫುಲ್ ಇನ್ಫಾರ್ಮೇಷನ್ ಆಲ್ರೆಡಿ ಗೊತ್ತಾಗಿದೆ. ಯಾಕೆ ನಾನು BDS ಅಲ್ಲಿ ಫುಲ್ ಬೇರೆ ಡಿಪಾರ್ಟ್ಮೆಂಟ್ಸ್ ಉಂಟು ಡೆಂಟಿಸ್ಟ್ರಿಯಲ್ಲಿ. ಮತ್ತೆ ಟು ಬಿ ಅನ್ ಓರಲ್ ಆ್ಯಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜನ್ ಇದು ಸ್ವಲ್ಪ ಮೆಡಿಸಿನಿಗೆ ನಾಲೆಜ್ ಆಗ್ಬೋದು. ಸೊ ಇಟ್ಸ್ ಅ ಬ್ರಿಡ್ಜ್ ಬಿಟ್ವೀನ್ ಮೆಡಿಕಲ್ ಆ್ಯಂಡ್ ಡೆಂಟಲ್ ಫ್ರೆಟರ್ನಿಟಿ. ಮತ್ತೆ ನನ್ನ ಸ್ಪೆಷಾಲಿಟಿಯಲ್ಲಿ ಕೆಲಸ, ಇಫ್ ಯು ಟಾಕ್ ಅಬೌಟ್ ದ ವರ್ಕ್ ದಟ್ ವಿ ಡೂ, ಅದೇ ಕೆಲಸ OPD ಅಲ್ಲಿ ಸ್ವಲ್ಪ ಮಾಡ್ತೇನೆ. ಮತ್ತೆ ನನ್ನ ಮೇಜರ್ ಕೆಲಸ ಆಪರೇಷನ್ ಥಿಯೇಟರಲ್ಲಿ ಮಾಡೇಬೇಕು, ಆಯ್ತಾ. OPD ಅಲ್ಲಿ ನಾನು ಮುಖ್ಯವಾಗಿ ನಾನು ಹಲ್ಲು ತೆಗಿಲಿಕ್ಕೆ ಸುಮಾರು ಪೇಷಂಟ್ ಬರ್ತದೆ. ಸೊ ಹಲ್ಲು ತೆಗಿಲಿಕ್ಕೆ, ಹಲ್ಲು ಯಾವುದು ಫುಲ್ ಸುಮಾರು ಡ್ಯಾಮೇಜ್ ಆಯಿತು ಮತ್ತು ಇದು ಫಿಲ್ಲಿಂಗ್ ಮತ್ತು ರೂಟ್ ಕೆನಾಲ್ ಮಾಡಲಿಕ್ಕೆ ಆಗೋದಿಲ್ಲ, ಅದೇ ಹಲ್ಲು ತೆಗಿತಾನೆ. ಮತ್ತೆ ಸ್ವಲ್ಪ ಹಲ್ಲು ಸ್ಪೆಷಲಿ ವಿಸ್ಡಮ್ ಟೂತ್, ಅದೇ ಆಮೇಲೆ ನಾನು ಡಿಸ್ಕಸ್ ಮಾಡ್ತೇನೆ, ಇದು ಅಡ್ಡ ಬರ್ತದೆ. ಅಡ್ಡ ಬರಲಿಕ್ಕೆ ಕಾರಣ ಅದೇ ಕಷ್ಟ, ಇದು ಪೇಷಂಟಿಗೆ ನೋವು ಮತ್ತು ಕಿವಿ ಮತ್ತು ಇನ್ಫೆಕ್ಷನ್ ಬರ್ತದೆ. ಅದೇ ತೆಗಿಲಿಕ್ಕೆ ಸುಮಾರು ಪೇಷಂಟ್ ನಾನು OPD ಅಲ್ಲಿ ರಿಫರ್ ಮಾಡ್ತಾ ಇದ್ದೆ. ಮತ್ತೆ ಇಲ್ಲಿ ಒಂದು ಜಾಯಿಂಟ್ ಇದೆ ಮೇಡಮ್, ಟೆಂಪೊರೋ ಮ್ಯಾಂಡಿಬ್ಯುಲರ್ ಜಾಯಿಂಟ್, ಬಗ್ಗೆ ಗೊತ್ತುಂಟಾ? ಅದೇ ನೋವಿಗೆ ಬಿಕಾಸ್ ಆಫ್ ದ ಚೇಂಜಿಂಗ್ ಲೈಫ್ ಸ್ಟೈಲ್ ಇದೆ ಸುಮಾರು ಪೇಷಂಟ್ಸ್ ಇದೆ ಜಾಯಿಂಟ್ ಪೇನ್ಗೆ ರಿಫರ್ ಮಾಡಲಿಕ್ಕೆ ಇದು ENT ಮತ್ತು ನ್ಯೂರೋ ಸರ್ಜರಿ ವಿಭಾಗದಲ್ಲಿ ನಾನು ರಿಫರ್ ಮಾಡ್ತೇನೆ. ಯಾಕೆ ಇದು ಬಿಕಾಸ್ ಆಫ್ ದಿಸ್ ಪೇನ್ ದೇ ಕಾಂಟ್ ಮೇಕ್ ಔಟ್ ಯಾವ ಕಡೆ ಅಲ್ಲಿ ನೋವು ಆಗ್ತದೆ, ಯಾವ ಕಾರಣದಿಂದ ಬರ್ತದೆ, ಯಾವ ಕಾರಣದಿಂದ ಮತ್ತೆ ಯಾವ ಕಡೆ ವಿಚ್ ಪಾರ್ಟ್ ಇಸ್ ಪೇನಿಂಗ್, ದೇ ಆರ್ ನಾಟ್ ಏಬಲ್ ಟು ಡಿಸೈಡ್. ಸೊ ಜಸ್ಟ್ ಟು ಕನ್ಫರ್ಮ್ ಇದೆ ನ್ಯೂರೋ ಸರ್ಜರಿ ಮತ್ತು ENT ಡಾಕ್ಟರ್ಸ್ಗೆ ಹೋಗ್ತೇನೆ. ಅದೇ ನನ್ನ ರಿಫರಲ್ ಪೇಷಂಟ್ ಸುಮಾರು ನಾನು ನೋಡ್ತಾನೆ. ಮತ್ತೆ ಒಂದು ಕ್ಯಾಟಗರಿ ಆಫ್ ಸರ್ಜರಿ ಇದೆ ಆರ್ಥೋಗ್ನಾಥಿಕ್ ಸರ್ಜರಿ. ನಾನು ಹೇಳ್ತೇನೆ ಏನಿದೆ ಆರ್ಥೋಗ್ನಾಥಿಕ್ ಸರ್ಜರಿ. ನೀವು ಕೆಲವು ಪೇಷಂಟ್ಸ್ ಅಲ್ಲಿ ನಾವು ಮೇಲೆ ಕೆಳಗೆ ದವಡೆಗೆ ಸೆಟ್ಟಿಂಗ್ ಸರಿ ಇಲ್ಲ. ಇದು ನೋಡಿ, ಇದು ಕೆಳಗೆ ದವಡೆ ಇದು ಎಷ್ಟು ಜಾಸ್ತಿ ಒಳಗೆ ಉಂಟು ಮತ್ತು ಮೇಲ್ಗಡೆ ದವಡೆ. ಸೊ ನಾನು ಇದು ಸ್ವಲ್ಪ ಕಟ್ ಮಾಡಿ ಇದೇ ಸೆಟ್ ಮಾಡ್ತಾ ಇದೆ. And because of the new generation, they are very much particular about beauty. Yeah. Everybody wants to look good. They ಎಲ್ಲ ಚಂದವಾಗಿ ಕಾಣಬೇಕು. ನಾನು ಅದೇ ಕ್ವೆಶ್ಚನ್ ಕೇಳಬೇಕಂತಿದ್ದೆ. ಯಾಕಂದ್ರೆ ನಮ್ಮ ಮುಖದ ಸೌಂದರ್ಯಕ್ಕೆ ನಮ್ಮ ಹಲ್ಲುಗಳು ಸಹ ಸಹಕಾರವನ್ನು ಕೊಡ್ತದೆ ಅಲ್ವಾ? ಹಲ್ಲು ಮತ್ತೆ ದವಡೆ, ಇಟ್ಸ್ ಅ ಕಾಂಬಿನೇಷನ್ ಆಫ್ ಟೀತ್, even the jaws. ಅದೇ ನನ್ನ ಇದು ಆರ್ಥೋಗ್ನಾಥಿಕ್ ಸರ್ಜರಿ ಇದೆ. ಎಷ್ಟು ದೊಡ್ಡ 8 to 10 ಅವರ್ಸ್ಗೆ ಸರ್ಜರಿ ಡ್ಯೂರೇಷನ್ ಉಂಟು. ಬಟ್ ವೆರಿ ಕಾಮನ್ಲಿ ಅದೇ ನಾನು OT ಅಲ್ಲಿ ಈ ಆಲ್ ಸರ್ಜರಿ, ಮೇಜರ್ ಸರ್ಜರೀಸ್ ಆಪರೇಷನ್ ಥಿಯೇಟರ್ಸ್ ಅಲ್ಲಿ ಮಾಡ್ತಾ ಇದೆ. ಅದೇ ಮಾಡಿ ಅದೇ ವೆರಿ ಹೈ ಸಕ್ಸಸ್ ರೇಟ್ಸ್ ನಾನಿದೆ. ಮತ್ತೆ ಓರಲ್ ಕ್ಯಾನ್ಸರ್, ಬಾಯಲ್ಲಿ ಕ್ಯಾನ್ಸರ್ ಈ ರೀಜನ್ ಅಲ್ಲಿ ಇದು ತುಂಬಾ ಕಾಮನ್ ಇದೆ. ಓರಲ್ ಕ್ಯಾನ್ಸರ್ ಯಾಕೆ? ಇದು ಅಡಿಕೆ, ತಂಬಾಕು, ಜಾಸ್ತಿ ಖಾರ ಎಲ್ಲ ತಿನ್ನುವಾಗ ಕಾರಣದಿಂದ ಓರಲ್ ಕ್ಯಾನ್ಸರ್ ತುಂಬಾ ಕಾಮನ್ ಇದೆ. ಅದೇ ಪೇಷಂಟ್ಸ್ ನಾನು OPD ಅಲ್ಲಿ ಬರ್ತದೆ. ಎವ್ರಿ ವೀಕ್ ಅಟ್ ಲೀಸ್ಟ್ 1 to 2 ಕ್ಯಾನ್ಸರ್ ಪೇಷಂಟ್ ನಾನು ಆಪರೇಟ್ ಮಾಡ್ತೇನೆ. ಅಪಾರ್ಟ್ ಫ್ರಮ್ ದ್ಯಾಟ್ ಆಲ್ ದಿ ಮೇಲೆ ಕೆಳಗೆ ದವಡೆಗೆ ಫ್ರಾಕ್ಚರ್ಸ್. ನನ್ನ ಮಣಿಪಾಲ್ ಆಕ್ಸಿಡೆಂಟ್, ಮಣಿಪಾಲ್ ಸ್ಟೂಡೆಂಟ್ ಟೌನ್ ಇದೆ, ನಿಮ್ಮೆಲ್ಲರಿಗೆ ಗೊತ್ತುಂಟು. ಸುಮಾರು ಸ್ಟೂಡೆಂಟ್ಸ್ ಅಲ್ಲಿ ಇದ್ದಾರೆ. ಅದು ತುಂಬಾ ರ್ಯಾಶ್ ಡ್ರೈವಿಂಗ್ ಮಾಡಿ ಆಚೆ ಈಚೆ ಹೋಗಿ ಇದು ಮೇಲೆ ಕೆಳಗೆ ದವಡೆಗೆ ಫ್ರಾಕ್ಚರ್ಸ್ ತುಂಬಾ ಕಾಮನ್. ಅದೇ ಫಿಕ್ಸ್ ಮಾಡಲಿಕ್ಕೆ ನನ್ನ ಕೆಲಸ. ಅದೇ ಸೇಮ್ ಟ್ರೀಟ್ಮೆಂಟ್ OT ಅಲ್ಲಿ ಮಾಡಿ ಎಲ್ಲ ಮುಗಿಸ್ತೇನೆ.
on an average every week we operate around 10 to 12 cases, all major cases. 3 ದಿನ ನಾನು ರೆಗ್ಯುಲರ್ OT ಇದ್ದಾರೆ. ಅಪಾರ್ಟ್ ಫ್ರಮ್ ದ್ಯಾಟ್ ನಾನು ಇಮರ್ಜೆನ್ಸಿಯಲ್ಲಿ ಸುಮಾರು ಪೇಷಂಟ್ಸ್ ಬರ್ತಾರೆ. ಒಂದೇ ಸ್ಪೇಸ್ ಇನ್ಫೆಕ್ಷನ್ ಅದೇ ಹೇಳ್ತಾನೆ, ಇದೇ ಥರ್ಡ್ ಮೋಲರ್ ಮತ್ತೆ ಹಲ್ಲು ಯಾವ ಫುಲ್ ಡ್ಯಾಮೇಜ್ ಆಗಿದೆ, ಅದೇ ಇನ್ಫೆಕ್ಷನ್ ಕಾರಣದಿಂದ ಅದು ಸ್ವಲ್ಪ ಸ್ವೆಲ್ಲಿಂಗ್ ಎಲ್ಲ ಬನ್ನಿ ಅದಕ್ಕೆ ಕಷ್ಟ ಆಗ್ತದೆ. ಅದೇ ಲೈಫ್ ಥ್ರೆಟ್ನಿಂಗ್ ಕಾಂಪ್ಲಿಕೇಶನ್. ಅದೇ ಇಮರ್ಜೆನ್ಸಿಯಲ್ಲಿ ಬನ್ನಿ, ನಾನು ಇಮರ್ಜೆನ್ಸಿ ಪೋಸ್ಟ್ ಮಾಡಿ ಇದು ಆಪರೇಟ್ ಮಾಡ್ತೇನೆ. ಸೊ ದಿಸ್ ಇಸ್ ಅ ಸ್ಮಾಲ್ ಪ್ರಿವ್ಯೂ ಆಫ್ ಅವರ್ ಸ್ಪೆಷಾಲಿಟಿ. ಬಟ್ ಯಾ ಇದೇ ಕೆಲಸ ಇದೆ, ಬಟ್ ಇದು ತುಂಬ ಸ್ಯಾಟಿಸ್ಫೈಯಿಂಗ್. ಸರ್ಜರಿ ಆದಮೇಲೆ ಎಲ್ಲ ಪೇಷಂಟ್ಸ್ ಒಂದು ಥ್ಯಾಂಕ್ಸ್ ಹೇಳ್ತಾ ಇದೆ, ಅದೇ ಮನೆಗೆ ಶಾಂತಿ. ಏನಾಗಿ ವಿ ಫೀಲ್ ಗುಡ್, ದಟ್ ಈಸ್ ಅವರ್ ಬಿಗ್ಗೆಸ್ಟ್ ರಿವಾರ್ಡ್. ಈಗ ನೀವು ನಿಮ್ಮ ಒಂದು ಸ್ಪೆಷಾಲಿಟಿ ಬಗ್ಗೆ ಹೇಳಿದ್ರಿ, ಆದ್ರೆ OPD ಯಲ್ಲಿ ನೀವು ಈಗ ದಿನಾಲು OPD ಒಂದಿರುತ್ತೆ, ಸೊ ಅದರಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತ ಕೇಸಸ್ಗಳು ಯಾವುದು? ಮೇಡಮ್ OPD ಅಲ್ಲಿ ನಾನು ಕೇಸಸ್ ನಾವು ಟ್ರೀಟ್ ಮಾಡ್ತೇವೆ, ಇದು ಮೈನರ್ ಓರಲ್ ಸರ್ಜರಿಗೆ ಕ್ಯಾಟಗರಿಯಲ್ಲಿ ಮುಗಿಸ್ತೇನೆ. ಮೋಸ್ಟ್ ಕಾಮನ್ ಅಲ್ಲಿ ಅದೇ ಟೋಲ್ಡ್ ಯು ಅರ್ಲಿಯರ್, ಅದೇ ಹಲ್ಲು ತೆಗಿಲಿಕ್ಕೆ ಪೇಷಂಟ್ ಸುಮಾರು ಬರ್ತದೆ. ಬಿಕಾಸ್ ಸ್ಟಿಲ್ ಓರಲ್ ಕೇರ್ ಈಸ್ ಆಫನ್ ನಿಗ್ಲೆಕ್ಟೆಡ್. ಅದೇ ಕಾಮನ್ ಪಬ್ಲಿಕ್ ಅಲ್ಲಿ ಓರಲ್ ಕೇರಿಗೆ ಎಷ್ಟು ಜಾಸ್ತಿ ಅವೇರ್ನೆಸ್ ಇಲ್ಲ. ಅದೇ ಇದು ಡಿಲೇ ಮಾಡಿ 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 ಎಷ್ಟು ಜಾಸ್ತಿ ಡ್ಯಾಮೇಜ್ ಆಗ್ತದೆ ಅಲ್ಲೂ ತೆಗಿಲಿಕ್ಕೆ ಬೇರೆ ಏನು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಮೋಸ್ಟ್ ಕಾಮನ್ಲಿ ವಿ ಸಿ ಆರ್ ಎಕ್ಸ್ಟ್ರಾಕ್ಷನ್ ಪೇಷಂಟ್. ಇದೇ ಒಂದು ರೀಸನ್ ಇಸ್ ಇದು ಎಷ್ಟು ಜಾಸ್ತಿ ಡ್ಯಾಮೇಜ್ ಆಗಿದೆ ಕಿ ಇದು ಫಿಲ್ಅಪ್ ಮಾಡಲಿಕ್ಕೆ ಮತ್ತೆ ರೂಟ್ ಕೆನಾಲ್ ಮಾಡಲಿಕ್ಕೆ ಇಲ್ಲ. ಸೆಕೆಂಡ್, ಆಸ್ ಐ ಟೋಲ್ಡ್ ಅರ್ಲಿಯರ್, ಇದು ವಿಸ್ಡಮ್ ಟೀತ್ ಇದು ಅಡ್ಡ ಬರ್ದಕ್ಕೆ ಕಾರಣದಿಂದ ಅದೇ ಸುಮಾರು ಪ್ರಾಬ್ಲಮ್ಸ್ ಬಾಯಲ್ಲಿ ಮತ್ತೆ ಮುಖ ಅಲ್ಲಿ ಆಗ್ತದೆ, ಅದೇ ತೆಗಿಯುವ. ಸೊ ದಿಸ್ ಇಸ್ ದ ಮೋಸ್ಟ್ ಕಾಮನ್ ಕೇಸಸ್ ವಿ ಸಿ. ಅದರ್ ಅಪಾರ್ಟ್ ಫ್ರಮ್ ದ್ಯಾಟ್ ಒಂದು ಡೆಂಚರ್ ಎಲ್ಲ ಹಾಕ್ಲಿಕ್ಕೆ ಮುಂಚೆ ಇದು ಸಣ್ಣ ಸರ್ಜರಿ ಮಾಡಬೇಕು. ಇದು ಓಲ್ಡ್ ಏಜ್ ಅಲ್ಲಿ ಡೆಂಚರ್ ಹಾಕ್ಲಿಕ್ಕೆ ಮುಂಚೆ ಅದು ಬೋನಿ ಸ್ಪಿಕ್ಯೂಲ್, ಅದೇ ಬೋನ್ ಶಾರ್ಪ್ ಬೋನ್ ಏನಾದ್ರೂ ಉಂಟಾ ಅಲ್ಲಿ ಎಲ್ಲ ಫೈಲ್ ಮಾಡಬೇಕು. ಅದೇ OPD ಅಲ್ಲಿ ಮಾಡ್ತೇನೆ. ಸಣ್ಣ ಸಿಸ್ಟ್ ಮತ್ತೆ ಟ್ಯೂಮರ್ ಅಷ್ಟು ದೊಡ್ಡ ಇಲ್ಲ, ಅದಕ್ಕೆ OT ಎಲ್ಲ ಮಾಡಬೇಕು. ಸಣ್ಣ ಸಿಸ್ಟ್ ಮತ್ತೆ ಟ್ಯೂಮರ್ OPD ಅಲ್ಲಿ ಮಾಡ್ತಾರೆ. ಬಟ್ ಮೋಸ್ಟ್ ಕಾಮನ್ಲಿ ಇಫ್ ಐ ಸೇ ಅರೌಂಡ್ 30 to 40% ಕೇಸಸ್ ವಾಟ್ ವಿ ಸಿ ಆರ್ ಫಾರ್ ಎಕ್ಸ್ಟ್ರಾಕ್ಷನ್, ಇದೆ ಹಲ್ಲು ತೆಗಿಲಿಕ್ಕೆ. ಮತ್ತೆ ಇನ್ ದಟ್ ಕ್ಯಾಟಗರಿ ಈವನ್ ದಿಸ್ ವಿಸ್ಡಮ್ ಟೀತ್. ಅಂದ್ರೆ ಹಲ್ಲು ತೆಗೆಯೋ ಸಮಯದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ವಿಸ್ಡಮ್ ಟೀತ್ ಪ್ರಾಬ್ಲಮ್ ಇದೆ ಅಂತೇಳಿ ಗೊತ್ತಾಗುತ್ತೆ ಒಂದ್ಸಲ. ಬಿಕಾಸ್ ಫಸ್ಟ್ ಆಸ್ ದ ಪೇಷಂಟ್ ಕಮ್ಸ್ ನಾನು ಫಸ್ಟ್ ಫುಲ್ ಚೆಕ್ಅಪ್ ಮಾಡ್ತೇನೆ. ಅದೇ ಸಮ್ ಟೈಮ್ಸ್ ಏನಾಗ್ತದೆ ಮೇಡಮ್, ದಿಸ್ ವಿಸ್ಡಮ್ ಟೀತ್ ಸಮಟೈಮ್ಸ್ ದ ಪ್ರಾಬ್ಲಮ್ ಇಸ್ ನಾಟ್ ಎವಿಡೆಂಟ್. ದ ಪೇಷಂಟ್ಸಿಗೆ ಏನು ಪ್ರಾಬ್ಲಮ್ ಇಲ್ಲ, ಬಟ್ ಎಕ್ಸ್ರೇ ತಗೊಳ್ಳಿಕ್ಕೆ ಟೈಮ್ ನಾನು ನೋಡುವ ಕಿ ಸಣ್ಣ ಸಿಸ್ಟ್ ಮತ್ತೆ ಪೆಥಾಲಜಿ ಆಲ್ರೆಡಿ ಎಲ್ಲ ಶುರು ಆಗಿದೆ. ಆ್ಯಂಡ್ ದಟ್ ಕಾಸ್ ಪ್ರಾಬ್ಲಮ್ ವೆನ್ ಇಟ್ ಈಸ್ ಅಷ್ಟು ದೊಡ್ಡ ಸೈಜಿಗೆ ಅದೇ ಪ್ರಾಬ್ಲಮ್ ಆಗ್ತದೆ ಪೇಷಂಟಿಗೆ. ಸಣ್ಣ ಸೈಜಿಗೆ ಏನು ಗೊತ್ತಾಗ್ತದೆ. ಅದೇ ನನ್ನ ಎವ್ರಿ ಟೈಮ್ ಐ ಸೇ ಕಿ ಫಾರ್ ಎವ್ರಿಬಡಿ ಎವ್ರಿ 6 months 6 months ಅಲ್ಲಿ ಡೆಂಟಿಸ್ಟಿಗೆ ಹೋಗಿ ಚೆಕಪ್ ಎಲ್ಲ ಮಾಡಬೇಕು. ಆಯ್ತಾ? ಡೋಂಟ್ ವೇಟ್ ಫಾರ್ ದ ಪ್ರಾಬ್ಲಮ್. ಯಾಕೆ? ಬಿಕಾಸ್ ಪ್ರಾಬ್ಲಮ್ ಒನ್ಸ್ ದ ಪ್ರಾಬ್ಲಮ್ ಸ್ಟಾರ್ಟ್ಸ್ ದೆನ್ ಇಟ್ ಈಸ್ ಅ ವೆರಿ ಕಾಂಪ್ಲಿಕೇಟೆಡ್ ಟ್ರೀಟ್ಮೆಂಟ್. ಅದೇ ಓಕೆ. ಈಗ ನೀವು ಯಾವುದೆಲ್ಲ ಕೇಸಸ್ಗಳು ನಿಮಗೆ ಸಾಮಾನ್ಯವಾಗಿ ಬರ್ತದೆ ಅಂತ ಹೇಳಿದ್ರಿ. ಇನ್ನು ವಿಸ್ಡಮ್ ಟೂತ್ಗೆ ಸಂಬಂಧಪಟ್ಟಂತೆ ಯಾವುದೆಲ್ಲ ಸಾಮಾನ್ಯ ಸಮಸ್ಯೆಗಳು ಕಂಡು ಬರ್ತದೆ? Most commonly, madam, because of wisdom teeth, that is third molar. I will like to make it clear. Wisdom teeth mostly refers to ಮೇಲೆ ಕೆಳಗೆ ದವಡೆಗೆ third molar ಹಲ್ಲು. Most common problem is pain in that area. ನೋವು ಅಲ್ಲಿ ಮೋಸ್ಟ್ ಕಾಮನ್ಲಿ ಪೇಷಂಟ್ ನಾನು ವಿಸಿಟ್ ಮಾಡ್ತಾರೆ, ಸರ್ ಈಗ ನೋಡಿ ಇದು ಬಾಯಿ ಒಳಗೆ ಇನ್ಸೈಡ್ ಈ ಕಡೆ ಅಲ್ಲಿ ತುಂಬ ನೋವು ಆಗ್ತದೆ. ಆನ್ ಎಕ್ಸಾಮಿನೇಷನ್ ನೋಡುವಾಗ ಅಲ್ಲಿ ಮೋಸ್ಟ್ ಆಫ್ ದ ಟೈಮ್ ಬಿಕಾಸ್ ಹಲ್ಲು ಇಸ್ ನಾಟ್ ಸ್ಟ್ರೇಟ್, ಇಟ್ ಈಸ್ ಅಡ್ಡ ಬರ್ತದೆ, ಇದು ಮೇಲುಗಡೆ ಸ್ವಲ್ಪ ಚರ್ಮ ಎಲ್ಲ ಹೋಗಿ ಅದು ಸುಮಾರು ಇನ್ಫ್ಲಮೇಷನ್ ಎಲ್ಲ ಆಗ್ತದೆ. ಮತ್ತೆ ಹಲ್ಲು ಮತ್ತೆ ಚರ್ಮ ಇನ್ ಬಿಟ್ವೀನ್ ದ್ಯಾಟ್ ಅಲ್ಲ ಊಟ ಸಿಕ್ಬಿದ್ರೆ ಅಲ್ಲ ಪಸ್ ಕಿವಿ ಎಲ್ಲ ವಾಸನೆ ಎಲ್ಲ ಬರ್ತದೆ. ಅದೇ ಮೋಸ್ಟ್ ಕಾಮನ್ ಪ್ರಾಬ್ಲಮ್. ಮತ್ತೆ ಸಮ್ ಟೈಮ್ಸ್ ಬಿಕಾಸ್ ಆಫ್ ಅಪರ್ ವಿಸ್ಡಮ್ ಟೀತ್ ದಟ್ ಇಸ್ ಥರ್ಡ್ ಮೋಲರ್, ಕಿವಿ ನೋವು ಅದ ಹೇಳಿದ್ದಾರೆ. ಕಿವಿ ನೋವಾಗ ವೆರಿ ಕಾಮನ್ ಪ್ರಾಬ್ಲಮ್ ವಿತ್ ದ ಪೇಷಂಟ್ಸ್ ಕಮ್. ದೆನ್ ಬಾಯಲ್ಲಿ ದುರ್ವಾಸನ ಎಲ್ಲ ಬರ್ತದೆ. ಅದೇ ಇಫ್ ಎನಿ ಆಫ್ ದೀಸ್ ಸೈನ್ಸ್ ಆರ್ ದೇರ್, ಅದೇ ಓರಲ್ ಸರ್ಜನ್ಗೆ ವಿಸಿಟ್ ಮಾಡಬೇಕು. ಓಕೆ. ಈಗ ನೀವು ಸಮಸ್ಯೆಗಳು ಸಾಮಾನ್ಯವಾಗಿ ಕಂಡು ಬರುವಂತ ಸಮಸ್ಯೆಗಳು ಹೇಳಿದ್ರಿ. ಇನ್ನು ಈ ವಿಸ್ಡಮ್ ಟೂತ್ ಇಂಪ್ಯಾಕ್ಟ್ ಆಗ್ಲಿಕ್ಕೆ ಕಾರಣಗಳೇನು, ಅದು ಪರಿಣಾಮ ಬೀರ್ಲಿಕ್ಕೆ ಕಾರಣಗಳು ಇನ್ನೇನು ಇದೆಯಾ, ಬೇರೆ ಏನಾದ್ರು ಕಾರಣಗಳಿದೆಯಾ? ಓಕೆ, ಇದು ಸ್ವಲ್ಪ ಇಲಾಬರೇಟ್ ಆನ್ಸರ್ ನಾನು ಕೊಡ್ತೇನೆ. ನೋಡಿ ಮೇಡಮ್, ಓವರ್ ಅ ಪೀರಿಯಡ್ ಆಫ್ ಟೈಮ್ ವಿತ್ ಇವ್ಯಾಲ್ಯೂಷನ್
ನನ್ನ ಪೂರ್ವಜ ಅಲ್ಲ ಇದು ಯಾವುದು ಊಟ ಇದು ತಿಂತ ಇದೆ ಇದು ಎಷ್ಟು ಗಟ್ಟಿ ಮತ್ತೆ ವೆರಿ ರಫ್ ರಾ ಫುಡ್ ಎಲ್ಲ ತಿಂತ ಇದೆ. ಸೊ ದೇ ನೀಡೆಡ್ ಎಲ್ಲಿಗೆ ದೊಡ್ಡ ದವಳೆ ಮತ್ತೆ 32 ಟೀತ್ ಫುಲ್ ಯೂಸ್ ಇದೆ. ನಾವು ಯು ಕಮ್ ಟು ಪ್ರೆಸೆಂಟ್ ಈ ಟೈಮ್ ಅಲ್ಲಿ ನನ್ನ ಫುಡ್ ಸುಮಾರು ರಿಫೈನ್ ಆಗಿದೆ. ನನ್ನ ಯಂಗ್ ಜನರೇಷನ್ ಎಲ್ಲ ಫಾಸ್ಟ್ ಫುಡ್ ನೂಡಲ್ಸ್ ಪಾಸ್ತಾ ಎಲ್ಲ ತಿಂತ ಇದೆ. ಇದು ನೀವು ಡೈರೆಕ್ಟೇ ತಿನ್ಬೋದು, ನೀವು ಜಗಿಲಿಕ್ಕೆ ಏನು ಪ್ರಯೋಜನ ಇಲ್ಲ. ಅದೇ ಕಾರಣದಿಂದ ಇವಲ್ಯೂಷನ್ಗೆ ನಾನು ಜಾ ಸೈಜ್ ಆಲ್ರೆಡಿ ಇದು ಸ್ವಲ್ಪ ಕಡಿಮೆ ಆಗಲಿಕ್ಕೆ ಸೈಜ್ ಎಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಬಟ್ ನಂಬರ್ ಆಫ್ ಟೀತ್ ಸ್ಟಿಲ್ ಇಸ್ 32. ಸೊ ಬಿಕಾಸ್ ಆಫ್ ದ್ಯಾಟ್ ದ ಸ್ಪೇಸ್ ಅದೇ ಸ್ಪೇಸ್ ಸ್ವಲ್ಪ ಕಡಿಮೆ ಆಯಿತು. 32 ಟೀತ್ಸ್ ಹಾಕ್ಲಿಕ್ಕೆ ಇದು ಜಾ ಅಲ್ಲಿ ಸ್ಪೇಸ್ ಇಲ್ಲ. ಅದೇ ಲಾಸ್ಟ್ ದೀಸ್ ವಿಸ್ಡಮ್ ಟೀತ್ ಆರ್ ದ ಲಾಸ್ಟ್ ಟು ಕಮ್ ಔಟ್. ಇದು ಲಾಸ್ಟ್ ಅಲ್ಲಿ ಬಾಯಲ್ಲಿ ಬರ್ತದೆ. ಇದೇ ಕಾರಣದಿಂದ ಇದು ಲ್ಯಾಕ್ ಆಫ್ ಸ್ಪೇಸ್ ಇದು ಅಡ್ಡ ಬರ್ತದೆ. ದಿಸ್ ಇಸ್ ದ ಮೋಸ್ಟ್ ಕಾಮನ್ ಕಾಸ್. ಸೆಕೆಂಡ್ ರೀಸನ್ ಇಸ್ ಜೆನೆಟಿಕ್ ಥಿಯೋರಿ. ಇದೇ ಹೇಳ್ತಾ ಇದೆ ಕಿ ನೀವು ಮಗ ಒಂದು ಫಾದರಿಗೆ ಸಣ್ಣ ಜಾ ಮತ್ತೆ ಮದರಿಗೆ ದೊಡ್ಡ ಹಲ್ಲು ಇನ್ಹೆರಿಟ್ ಮಾಡಿ ಇದೇ ಆಗ್ತದೆ. ಬಟ್ ದಿಸ್ ಎವಲ್ಯೂಷನ್ ಥಿಯೋರಿ ಇಸ್ ಮೋಸ್ಟ್ ಎಕ್ಸೆಪ್ಟೆಡ್. ಸೊ ಇಫ್ ಐ ವಿಲ್ ಲೈಕ್ ಟು ಸೇ ಈಗ ನಾನು ಹೇಳ್ತಾರೆ ಇದೆ ಇಫ್ ಯು ಹ್ಯಾವ್ ಇಂಪ್ಯಾಕ್ಟೆಡ್ ಟೀತ್ ಏನು ಹೆದರಿಕೆ ಮಾಡಬೇಡಿ, ಇದು ನಾರ್ಮಲ್. ಇದು ಇವತ್ತು ಜನರೇಷನ್ ಅಲ್ಲಿ 30 to 40% ಪೇಷಂಟ್ಸಿಗೆ ಇಂಪ್ಯಾಕ್ಟೆಡ್ ಟೂತ್ ಅಥವಾ ಬುದ್ಧಿ ಹಲ್ಲು ಪ್ರಾಬ್ಲಮ್ಸ್ ನಾರ್ಮಲ್. ನಾನು ನಾರ್ಮಲ್ ಒ ಪಿ ಡಿ ಅಲ್ಲಿ ಡೈಲಿ 10 to 20 ಕೇಸಸ್ ನಾನು ನೋಡ್ತೇನೆ ಇದು ಬಿಕಾಸ್ ಆಫ್ ದ್ಯಾಟ್. ಸರ್ ಇನ್ನು ಕೆಲವರೆಲ್ಲ ಇದು ನನ್ನ ಒಂದು ಪರ್ಸನಲ್ ಕ್ವಶನ್ ಏನಂತ ಹೇಳಿದ್ರೆ ಬುದ್ಧಿವಂತಿಕೆ ಹಲ್ಲುಗಳು ಸಾಮಾನ್ಯವಾಗಿ ಒಂದು 20ರಿಂದ ಒಂದು 25 ವರ್ಷದೊಳಗೆ ಬರುತ್ತೆ ಅಂತ ಹೇಳಿ. ಆದ್ರೆ ಕೆಲವರು ಏನ್ ಮಾಡ್ತಾರೆ, ನಮ್ಗೆ ಬರ್ಲಿಲ್ಲ ಅಂತ ಹೇಳಿ ಒಂದು ಟೆನ್ಷನ್ ಅಲ್ಲಿ ಇರ್ತಾರೆ. ಇನ್ನು ನಮ್ಗೆ ಬುದ್ಧಿವಂತಿಕೆ ಹಲ್ಲುಗಳು ಬರ್ಲಿಲ್ಲ, ಇದರಿಂದ ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ, ಅಥವಾ ಈ ಬುದ್ಧಿವಂತಿಕೆ ಹಲ್ಲುಗಳು ಅಥವಾ ವಿಸ್ಡಮ್ ಟೂತ್ ಬರದೇ ಇದ್ರೆ ಅಥವಾ ಇದ್ರೆ ಅದರದ್ದು ಏನಾದ್ರೂ ನಮ್ಗೆ ಯೂಸ್ ಇದೆಯಾ ಅಥವಾ ಇಲ್ವಾ, ಅದ್ರ ಬಗ್ಗೆ ಒಂದು ಸ್ವಲ್ಪ. ಅದೇ ಜಸ್ಟ್ ಟು ಕಂಟಿನ್ಯೂ ಮೈ ಅರ್ಲಿಯರ್ ಆನ್ಸರ್, ಇದೇ ಹೇಳಿದೆ ಸೈಂಟಿಸ್ಟ್ ಎಲ್ಲ ಹೇಳ್ತಾ ಇದೆ ನೆಕ್ಸ್ಟ್ 200 to 300 years ನಂತರ ಇದು ಥರ್ಡ್ ಹಲ್ಲು ಆಟೋಮ್ಯಾಟಿಕಲಿ ಡಿಸಪಿಯರ್ ಆಗ್ತದೆ. ಸೊ ಇನ್ ಮೆನಿ ಪೇಷಂಟ್ಸ್ ಈಗ ಅಲ್ಲಿ ಇದು ಥರ್ಡ್ ಮೋಲರ್ ಏನಿಲ್ಲ ಬಾಯಲ್ಲಿ. ಸೊ ದಟ್ ಈಸ್ ಓಕೆ. ಬಟ್ ಇನ್ ಸಮ್ ಪೇಷಂಟ್ ಸ್ವಲ್ಪ ಪೇಷಂಟ್ಸ್ ಅಲ್ಲಿ ಇದು ಬಾಯಿ ಒಳಗೆ ಏನು ಬರ್ತಾ ಇಲ್ಲ, ಬಟ್ ಇನ್ಸೈಡ್ ದ ಬೋನ್ ಹಲ್ಲು ಇದ್ದಾರೆ ಇರುತ್ತೆ. ಇದು ಕನ್ಫರ್ಮ್ ಮಾಡಲಿಕ್ಕೆ ನೀವು ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜನಿಗೆ ವಿಸಿಟ್ ಮಾಡಿ ಇದು ಎಕ್ಸ್ರೇ ತಗೊಳ್ತಾ ಇದೆ. ಎಕ್ಸ್ರೇ ತಗೊಡಿ ನೋಡುವ ಹೇಳ್ತಾ ಇದೆ ಹಲ್ಲು ಇದೆ ಇಲ್ಲ. ಬಿಕಾಸ್ ಸಮ್ ಟೈಮ್ಸ್ ಆಸ್ ಐ ಸೆಡ್ ಅರ್ಲಿಯರ್ ಇದು ಹಲ್ಲು ನೀವು ಬಾಯಲ್ಲಿ ಇದ್ದಾರೆ, ಇನ್ನು ಎಲುಬು ಅಲ್ಲಿ ಫುಲ್ ಒಳಗೆ ಇದ್ದಾರೆ. ಸಮ್ ಟೈಮ್ಸ್ ಸಿಸ್ಟ್ ಮತ್ತೆ ಟ್ಯೂಮರ್ ಫಾರ್ಮೇಷನ್ಗೆ ತುಂಬಾ ಚಾನ್ಸಸ್ ಇದೆ. ಸೊ ಇಫ್ ಅ ಟೂತ್ ಇಸ್ ಮಿಸ್ಸಿಂಗ್ ಯು ಶುಡ್ ನಾಟ್ ಟೇಕ್ ಅ ಡಿಸಿಷನ್. ಅದೇ ನನ್ನ ಕಡೆ ಡಿಸಿಷನ್ ತಗೋಬೇಡಿ, ಅಲ್ಲಿ ಹೋಗಿ ಸ್ವಲ್ಪ ಚೆಕ್ ಮಾಡಿ ಎಕ್ಸ್ರೇ ತಗೊಡಿ ಮತ್ತೆ ಸರ್ಜನಿಗೆ ಅಡ್ವೈಸ್ ಫಾಲೋ ಮಾಡಬೇಕು. ಅಂದ್ರೆ ನಿಮ್ಮ ಪ್ರಕಾರ ಇದರಿಂದ ಏನು ಪ್ರಯೋಜನ ಇಲ್ಲದಿದ್ರು ಸಹ ಅದು ನಮ್ಮ ಬೋನ್ ಒಳಗಡೆ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಅದರಿಂದಾಗಿ ಸಿಸ್ಟ್ಗಳು ಅಥವಾ ಏನಾದ್ರೂ ಆಗುವ ಚಾನ್ಸಸ್ ಇರುತ್ತೆ. ಆದ್ರಿಂದಾಗಿ ನಾವು ನಮ್ಮ ಡಿಸಿಷನ್ ಅನ್ನು ಮಾಡದೆ ನಾವು ಡಾಕ್ಟರ್ ಹತ್ರ ಹೋಗಿ ಎಕ್ಸ್ರೇ ಇದನ್ನೆಲ್ಲ ತೆಗೆದು ಅದನ್ನ ಕನ್ಫರ್ಮ್ ಮಾಡ್ಬೇಕು ಅಂತ ಹೇಳ್ತಾ ಇದ್ರೆ ತುಂಬಾ ಚೆನ್ನಾಗಿ ಹೇಳಿದ್ರು ಇದ್ರ ಬಗ್ಗೆ. ಸರ್ ಇನ್ನು ನಮ್ಗೆ ಈ ಬುದ್ಧಿವಂತಿಕೆಯ ಹಲ್ಲುಗಳು ಬರ್ತದೆ ಅಂತೇಳಿ ತಿಳ್ಕೊಂಡಾಗ ಅಂದ್ರೆ ನಮ್ಗೆ ಗೊತ್ತಾಗುತ್ತೆ ಏನು ಒಂದು ಪೇನ್ ಅಥವಾ ನಾವು ಏನ್ ಮಾಡಬೇಕು ಅಂತ ಹೇಳಿ. ಇಫ್ ಯು ಫೀಲ್ ಇದೆ ಡೌಟ್ ಇದೆ ಬುದ್ಧಿ ಹಲ್ಲು ಅಲ್ಲಿ ಬರಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ತದೆ, ನೀವು ಫಸ್ಟ್ ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜನ್ ನಾನು ಸ್ಪೆಸಿಫೈ ಮಾಡ್ತಾ ಇದ್ದೆ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜನಿಗೆ ಹೋಗಿ ಭೇಟಿ ಮಾಡಬೇಕು. ಅಲ್ಲಿ ಹೋಗಿ ನಾನು ಓರಲ್ ಸರ್ಜನ್ ಇದೆ ಹೇಳಿದ್ದಾರೆ, ನಾನು ಸ್ವಲ್ಪ ಎಕ್ಸ್ರೇ ತಗೊಳ್ತಾ ಇದ್ದೆ, ಸ್ವಲ್ಪ ಲೋಕಲ್ ಎಕ್ಸಾಮಿನೇಷನ್ ಮಾಡ್ತಾ ಇದ್ದೆ, ಮತ್ತೆ ವೆದರ್ ಟು ರಿಮೂವ್ ಆರ್ ನಾಟ್ ಟು ರಿಮೂವ್ ನೋಡಿ. ಇದು ಅಲ್ಲ ವಿಸ್ಡಮ್ ಟೂತ್ಗೆ ತೆಗಿಬೇಕು ಇದು ಏನು ಕನ್ಫರ್ಮೇಷನ್ ಏನಿಲ್ಲ. ಅದೇ ಡಿಸಿಷನ್ ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜನಿಗೆ. ಇಫ್ ಯು ಹ್ಯಾವ್ ಡೌಟ್ ಅಲ್ಲಿ ಹೋಗಿ ಎಲ್ಲ ಚೆಕಪ್ ಮಾಡಿ ಮತ್ತೆ ಯಾವುದು ಟ್ರೀಟ್ಮೆಂಟ್ ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜನ್ ನಿಮಗೆ ಹೇಳ್ತಾ ಇದೆ ಅಲ್ಲಿ ಮಾಡಬೇಕು ಅಷ್ಟೇ. ಸಮ್ ಟೈಮ್ಸ್ ಅದೇ ಹೇಳ್ತಾನೆ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ನಾವು ರಾತ್ರಿಗೆ ಇದು ತುಂಬ ನೋವಾಗುತ್ತೆ, ಸಮ್ ಟೈಮ್ಸ್ ನೀವು ಅಲ್ಲಿ ಫಂಕ್ಷನ್ ಇರಲಿದ್ದಾರೆ ಅಲ್ಲಿ ನೋವಾಗ ಒಂದು ವೆರಿ ಕಾಮನ್ ಹೋಮ್ ರೆಮಿಡಿ ಐ ಆಮ್ ಟೆಲ್ಲಿಂಗ್ ಯು ಆ್ಯಂಡ್ ಇಟ್ಸ್ ರಿಯಲಿ ಹೆಲ್ಪ್ಸ್ ದ ಪೇಷಂಟ್ಸ್ ಆಲ್ಸೋ. ಅದೇ ಬಿಸಿ ನೀರೆಲ್ಲ ಉಪ್ಪು ಹಾಕು ಸರಿ ರಿನ್ಸ್ ಮಾಡ್ತಾ ಇರಬೇಕು ಟಿಲ್ ದ ಟೈಮ್ ಯು ಆರ್ ಗೋಯಿಂಗ್ ಟು ದ ಸರ್ಜನ್. ಅಲ್ಲಿ ಮಾಡಿ ಮತ್ತೆ ಸ್ವಲ್ಪ ಆರಾಮ್ ಆಗ್ತದೆ. ಮೆಡಿಸಿನ್ ಅಂಡ್ ಆಲ್ ಬೆಟರ್ ಟು ಟೇಕ್ ಅಡ್ವೈಸ್ ಆಫ್ ಸರ್ಜನ್ ಅಂಡ್ ಟೇಕ್, ಬಟ್ ದಿಸ್ ಹೋಮ್ ರೆಮಿಡೀಸ್ ತುಂಬ ಚೆನ್ನಾಗಿ ಇದು ರಿಲೀಫ್ ಆಗ್ತದೆ.
ಅದೇ ಮಾಡಿ. ಅಂದ್ರೆ ಈಗ ನೀವು ಹೇಳಿದ್ರು ನಮ್ಗೆ ಒಂದು ರಾತ್ರಿ ಹೊತ್ತಲ್ಲಿ ಹೋಗ್ಲಿಕ್ಕೆ ಆಗದೆ ಇದ್ದಾಗ ನಾವು ಮನೆಯಲ್ಲಿ ಫಸ್ಟ್ ಏಡ್ ಒಂದು ಏನು ತಗೊಳ್ಬೇಕು ಅದನ್ನ ಮಾಡ್ಬೇಕು ಅಂತ ಹೇಳಿದ್ರು. ಓಕೆ, ಇನ್ನು ಇಂಥ ಇಂಪ್ಯಾಕ್ಟೆಡ್ ಟೂತ್ ಅನ್ನು ನಾವು ಅಥವಾ ಈ ವಿಸ್ಡಮ್ ಟೂತ್ ಅನ್ನು ತೆಗೆಯುವಂತಹ ಸಂದರ್ಭ ಬಂದಾಗ ನೀವು ಶಸ್ತ್ರಚಿಕಿತ್ಸೆ ಆಪರೇಷನ್ ಮಾಡುವಂತಹ ಪ್ರೊಸೀಜರ್ ಬಗ್ಗೆ ಹೇಳಿ. ಪ್ರೊಸೀಜರ್ ನೋಡಿ, ಒಂದು ಫಸ್ಟ್ ನೀವು ಒ ಪಿ ಡಿಯಲ್ಲಿ ವಿಸಿಟ್ ಮಾಡಬೇಕು. ಅಲ್ಲಿ ನಾನು ಮಣಿಪಾಲ್ ಡೆಂಟಲ್ ಕಾಲೇಜಿಗೆ ಫುಲ್ ಪ್ರೊಸೀಜರ್ ನಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ನಾವು ಫಸ್ಟ್ ರೂಮ್ ನಂಬರ್ 1 ಓವರಲ್ ಮೆಡಿಸಿನ್ ರೇಡಿಯಾಲಜಿ ಅಲ್ಲಿ ಹೋಗಿ ಅಲ್ಲಿ ಚೆಕಪ್ ಅಲ್ಲಿ ಮಾಡ್ತಾ ಇದೆ. ಮತ್ತು ನಿಮಗೆ ಯಾವ ಡೆಂಟಲ್ ಟ್ರೀಟ್ಮೆಂಟ್ ಬೇಕು ಅದೇ ಹೇಳ್ತಾ ಇದೆ. ಮತ್ತು ನನ್ನ ಡಿಪಾರ್ಟ್ಮೆಂಟ್ ರೂಮ್ ನಂಬರ್ 4, ಇದು ನಿಮಗೆ ನಿಮಗೆ ವಿಸ್ಡಮ್ ಟೀತ್ ಅಲ್ಲಿ ಪ್ರಾಬ್ಲಮ್ ಇದ್ದರೆ ರೂಮ್ ನಂಬರ್ 4 ಅಲ್ಲಿ ರಿಫರ್ ಮಾಡ್ತಾ ಇದೆ. ನೀವು ಅಲ್ಲಿ ಬನ್ನಿ. ನಾನು ಫಸ್ಟ್ ಫುಲ್ ಡೀಟೇಲ್ಡ್ ಹಿಸ್ಟ್ರಿ ತಗೊಳ್ತಾ ಇದ್ದೆ. ನೋಡಿ, ಎನಿ ಸರ್ಜರಿ ಇಸ್ ಅಸೋಸಿಯೇಟೆಡ್ ವಿತ್ ಕಾಂಪ್ಲಿಕೇಶನ್ಸ್. ಸೊ ಇಫ್ ಇದೆ ಮೆಡಿಕಲ್ ಪ್ರಾಬ್ಲಮ್ಸ್ ಇದ್ದಾರೆ, ಮೆಡಿಕಲ್ ಪ್ರಾಬ್ಲಮ್ಸ್ ನಂತರ BP, ಡಯಾಬಿಟೀಸ್, ಶ್ವಾಸ ಪ್ರಾಬ್ಲಮ್ಸ್ ಇದೆ, ಎಸ್ಥಮಾ ಆ್ಯಂಡ್ ಆಲ್ ಇಸ್ ದೇರ್. ಅದೇ ಎಲ್ಲ ಸ್ವಲ್ಪ ಕೇರ್ ತಗೋಬೇಕು. ಮತ್ತು ಎಕ್ಸ್ರೇ ಎಲ್ಲ ಮಾಡಿ ನೋಡುವ ಸರ್ಜರಿಗೆ ಪ್ಲ್ಯಾನ್ ಮಾಡ್ತಾರೆ. ಅಂದ್ರೆ ಈ ಸರ್ಜರಿ ಸ್ಮಾಲ್ ಸರ್ಜರಿನ ಅಥವಾ ಇದು ಸಣ್ಣ ಸರ್ಜರಿ 1-1.5 ಗಂಟೆ ಅಲ್ಲ ಅಟ್ಲೀಸ್ಟ್, ಬಟ್ ಒ ಪಿ ಡಿ ಅಲ್ಲಿ ಮಾಡ್ತಾನೆ. ಮತ್ತೆ ಫಸ್ಟ್ ಸ್ಟೆಪ್ ಎಲ್ಲ ಇಂಜೆಕ್ಷನ್ ಕೊಡಿ, ಎಲ್ಲ ಏರಿಯಾ ದಪ್ಪ ಮಾಡಿ, ಆಮೇಲೆ ಇದು ಹಲ್ಲು ಮತ್ತು ಎಲ್ಬು ಸ್ವಲ್ಪ ಕಟ್ ಮಾಡಿ ತೆಗಿತಾನೆ. ಆಮೇಲೆ ಸ್ಟಿಚ್ ಹಾಕ್ತಾನೆ. ಅಲ್ಲಿ ಸ್ಟಿಚ್ ಬಿಚ್ಚಲಿಕ್ಕೆ 1 ವಾರ ಟು 10 ದಿನ ಬೇಕು. ಮತ್ತು ಇದು 10 ದಿನ ಬಿಟ್ಟು ಬರಲಿಕ್ಕೆ ಎಲ್ಲ ಸರ್ಜನ್ ನಿಮಗೆ ಅಪಾಯಿಂಟ್ಮೆಂಟ್ ಕೊಡ್ತಾನೆ, ಅಲ್ಲಿ ಮಾಡಿ. ಇನ್ ಬಿಟ್ವೀನ್ ಆಂಟಿಬಯೋಟಿಕ್, ಅನಾಲ್ಜೆಸಿಕ್ಸ್ ನೀವೆಲ್ಲ ಕೊಡ್ತಾರ ಡಾಕ್ಟರ್, ಅದೇ ತಗೋಬೇಕು. ಯಾವ ರೀತಿಯಲ್ಲಿ ಇದೆ ಕೊಡಿದಾರೆ ಎಲ್ಲ ಕೊಡಬೇಕು ಅಷ್ಟೇ. ಇನ್ನು ಸರ್ಜರಿ ಬಗ್ಗೆ ಹೇಳಿದ್ರಿ. ಇನ್ನು ಈ ಡಯಾಬಿಟಿಸ್ ಮತ್ತು ಹೈಪರ್ ಟೆನ್ಷನ್ ಇದ್ದವರಿಗೆ ಶಸ್ತ್ರಚಿಕಿತ್ಸೆಯ ಮೊದಲು ಯಾವುದೆಲ್ಲ ಮುನ್ನೆಚ್ಚರಿಕೆಯನ್ನು ತಗೊಳ್ಬೇಕಾಗ್ತದೆ ಅವರು? ಡಯಾಬಿಟೀಸ್, ಹೈಪರ್ ಟೆನ್ಷನ್ ಇಸ್ ವೆರಿ ಕಾಮನ್ ನೌಡೇಸ್. ಎಲ್ಲ ಆಲ್ಮೋಸ್ಟ್ ಎವ್ರಿ ಸೆಕೆಂಡ್ ಪೇಷಂಟ್ ವಿಲ್ ಹ್ಯಾವ್ ಡಯಾಬಿಟೀಸ್ ಅಂಡ್ ಹೈಪರ್ ಟೆನ್ಷನ್. So if it is there and the patient knows about it, ಇದಕ್ಕೆಲ್ಲ ಗೊತ್ತುಂಟು, ಅದೇ ಸರ್ಜನಿಗೆ ಮುಂಚೆ ಅಲ್ಲಿ ಹೇಳಿ ಅದೇ ಫಸ್ಟ್ ಕಂಟ್ರೋಲ್ ಮಾಡಿ ಮತ್ತೆ ಸರ್ಜರಿ ಮಾಡ್ತಾ ಇದೆ. ಶುಗರ್ ಹೆಚ್ಚು ಜಾಸ್ತಿ ಇದ್ದಾರೆ, ಸರ್ಜರಿ ಆದಮೇಲೆ ಸುಮಾರು ಇನ್ಫೆಕ್ಷನ್ ಚಾನ್ಸಸ್ ಉಂಟು. ಇನ್ಫೆಕ್ಷನ್ ಅಂದರೆ ಇದು ಕಿವಿ ಫಾರ್ಮೇಷನ್ಗೆ VC ಪಸ್ ಫಾರ್ಮೇಷನ್, ಇದು ಗಾಯ ಹೀಲ್ ಆಗಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಬಾಯಲ್ಲಿ ಒಂದು ಕಂಡೀಷನ್ ಉಂಟು, ಡ್ರೈ ಸಾಕೆಟ್ ತನಕ, ಅದೇ ಅಲ್ಲಿ ಬಿಕಾಸ್ ಆಫ್ ಹೈ ಶುಗರ್ ಸಮಟೈಮ್ಸ್ ದ್ಯಾಟ್ ಈಸ್ ಸೀನ್. ಸೊ ಸುಮಾರು ಪ್ರಾಬ್ಲಮ್ಸ್ ಆಗ್ತದೆ. ಇದು ಶುಗರ್ ಕಂಟ್ರೋಲ್ ಆಗಲಿಲ್ಲ, ಫಸ್ಟ್ ಶುಗರ್ ಕಂಟ್ರೋಲ್ ಮಾಡಿ ಮತ್ತೆ ಸರ್ಜನ್ ಇದು ಸರ್ಜರಿ ಮಾಡ್ತೀರಾ. BP-ಗೆ ಪ್ರಾಬ್ಲಮ್ಸ್ ಇಸ್ ಸರ್ಜರಿ ಟೈಮ್ ಸುಮಾರು ರಕ್ತ ಬರ್ತಾ ಇದೆ, ಬ್ಲೀಡಿಂಗ್. ಸೊ ಹೈಪರ್ ಟೆನ್ಷನ್ ಡೆಫಿನೆಟ್ಲಿ ಇದೆ ಕಂಟ್ರೋಲ್ ಆಗಬೇಕು. ಇಫ್ ಇಟ್ ಈಸ್ low BP, if low BP again, because during extraction low BP, then patient ಅಲ್ವಾ ಸ್ವಲ್ಪ ತಲೆ ಸುಸ್ತಾಗ್ತದೆ. ಮತ್ತೆ ನನ್ನ ಭಾಷೆಯಲ್ಲಿ ಸಿನ್ಕೋಪ್ ಹೇಳ್ತಾ ಇದೆ, ವೇರ್ ಲಾಸ್ ಆಫ್ ಕಾನ್ಷಿಯಸ್ನೆಸ್. ಅದೇ ಬೋತ್ ಆರ್ ಹಾರ್ಮ್ಫುಲ್. ಸಿಮಿಲರ್ಲಿ ಶುಗರ್ ಅದ ಕಡಿಮೆ ಆಗ್ತದೆ, ಅದೇ ಸೇಮ್ ಪೇಷಂಟ್ಸ್ ಲಾಸ್ ಆಫ್ ಕಾನ್ಷಿಯಸ್ನೆಸ್ ಮತ್ತು ಸಿನ್ಕೋಪ್ ಎಲ್ಲ ಆಗ್ತದೆ. ಸೊ ಮೋಸ್ಟ್ ಲೈಕ್ಲಿ ಸರ್ಜನ್ ಫಿಸಿಷಿಯನಿಗೆ ಒಂದು ಕನ್ಸಲ್ಟೇಷನ್ ಕೊಡ್ತಾರೆ, ಮತ್ತು ಕ್ಲಿಯರೆನ್ಸ್ ಆಮೇಲೆ ಇದು ಸರ್ಜರಿ ಪರ್ಫಾರ್ಮ್ ಮಾಡ್ತಾರೆ. ಓಕೆ, ಈಗ ಸರ್ಜರಿ ಬಗ್ಗೆ ಹೇಳಿದ್ರಿ. ಇನ್ನು ಸರ್ಜರಿ ಆದ ನಂತರ ಇವರೆಲ್ಲ ಅಂದರೆ ಡಯಾಬಿಟಿಸ್ ಇದ್ದವರು, ಹೈಪರ್ ಟೆನ್ಷನ್ ಇದ್ದವರೆಲ್ಲ ಇನ್ನು ಯಾವ ರೀತಿಯ ಮುನ್ನೆಚ್ಚರಿಕೆ ತಗೊಳ್ಬೇಕು? ನೀವು ಆಗ ಹೇಳಿದ್ರಿ ಸರ್ಜರಿ ನಂತರ ಸಹ ಅವರಿಗೆ ಸಮಸ್ಯೆಗಳು ಬರಬಹುದು ಅಂತೇಳಿ. ಸೊ ಆಫ್ಟರ್ ಸರ್ಜರಿ ಅವ್ರು ಯಾವ ಪ್ರಿಕಾಷನ್ಸ್ ತಗೊಳ್ಬೇಕಾಗುತ್ತೆ? ಆಫ್ಟರ್ ಸರ್ಜರಿ ಮೇಡಮ್, ದೇರ್ ಆರ್, ನನ್ನ ಕಾಲೇಜಲ್ಲಿ ನಾನು ಒಂದು ಫುಲ್ ಚೀಟಿ ಕೊಡ್ತಾನೆ, ಅಟ್ಲೀಸ್ಟ್ 10 to 15 ಪಾಯಿಂಟ್ಸ್ ಇದ್ದಾರೆ ಅಲ್ಲಿ. ಮೋಸ್ಟ್ ಕಾಮನ್ಲಿ ಸರ್ಜರಿ ಆದ ಮೇಲೆ ಒಂದು ಬಾಯಲ್ಲಿ ಒಂದು ಹತ್ತಿ ಹಾಕ್ತೇನೆ. ಇದು ಹತ್ತಿಯಲ್ಲಿ ಅಟ್ಲೀಸ್ಟ್ 1 ಗಂಟೆಗೆ ಗಟ್ಟಿ ಕಚ್ಚಿ ಮಾಡಬೇಕು. ಬಿಸಿ ಗಟ್ಟಿ ಉಪ್ಪು ಖಾರ, ಸಾರಿ, ಬಿಸಿ ಗಟ್ಟಿ. ನಾನು ಕೇಳೋದೇನಂದ್ರೆ ಹೈಪರ್ ಟೆನ್ಷನ್ ಅಂಡ್ ಡಯಾಬಿಟಿಸ್ ಇದ್ದವರು ಆಫ್ಟರ್ ಸರ್ಜರಿ ಯಾವ ರೀತಿಯ ಇದು? ಇನ್ನೊಂದು ಡಯಾಬಿಟೀಸ್ ಪೇಷಂಟಿಗೆ ಆಂಟಿಬಯೋಟಿಕ್ಸ್ ಡೆಫಿನೆಟ್ಲಿ ಕೊಡ್ತಾರೆ. ಇದೇ ಸರಿ ತಗೋಬೇಕು. 5 ದಿನಕ್ಕೆ ಕೊಟ್ಟಿದ್ದಾರೆ, ಯಾವ ಡೋಸೇಜ್ ಕೊಟ್ಟಿದ್ದಾರೆ, ಇದು ಸರಿ ತಗೋಬೇಕು. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ನೌ ಡೇಸ್ ಪೇಷಂಟ್ಸ್ ತುಂಬಾ ರಿಲ್ಯಾಕ್ಸ್ ಆಗ್ತಿದೆ. 2 ದಿನಕ್ಕೆ ಆಂಟಿಬಯೋಟಿಕ್ಸ್ ತಗೊಳ್ಳಿ ಮತ್ತೆ ಸ್ಟಾಪ್ ಮಾಡ್ತಾರೆ. ದಿಸ್ ಇಸ್ ಅ ರಾಂಗ್ ಪ್ರಾಕ್ಟೀಸ್. ಬಿಕಾಸ್ ಫಸ್ಟ್ ಆಫ್ ಆಲ್ ದ ಇನ್ಫೆಕ್ಷನ್ ವೂಂಡ್ ದಟ್ ಬಾಯಲ್ಲಿ ಗಾಯ ಆಲ್ರೆಡಿ ಇದ್ದಾರೆ,
ಇದು ಹೀಲ್ ಆಗಲಿಕ್ಕೆ ಕಷ್ಟ ಆಗ್ತದೆ. ಸೆಕೆಂಡ್, ಬಾಡಿಯಲ್ಲಿ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಡೆವಲಪ್ ಆಗ್ತದೆ. అయితే ಎರಡು ಸಿಚುವೇಶನ್ಸ್ ತುಂಬ ಡೇಂಜರಸ್. ಸೊ ಸರಿ ಆಂಟಿಬಯೋಟಿಕ್ಸ್ ತಗೋಬೇಕು, ಮತ್ತೆ ಬಾಯಿ ಸ್ವಿಚ್ ಇರಬೇಕು. ಬಿಕಾಸ್ ದ ರಿಸ್ಕ್ ಆಫ್ ಇನ್ಫೆಕ್ಷನ್ ತುಂಬ ಜಾಸ್ತಿ ಇನ್ ಪೇಷಂಟ್ಸ್ ವಿತ್ ಡಯಾಬಿಟೀಸ್. ಸೊ ಬಾಯಿ ಸ್ವಿಚ್ ಇರಬೇಕು. ಯಾವ ಊಟ ಎಲ್ಲ ತಕೊಂಡು ಆದಮೇಲೆ ಬಾಯೆಲ್ಲ ಮೌತ್ ವಾಶ್ ಎಲ್ಲ ಕೊಡ್ತಾನೆ, ಅಲ್ಲಿ ಕ್ಲೀನ್ ಮಾಡಬೇಕು. ಸಿಮಿಲರ್ಲಿ ಹೈಪರ್ ಟೆನ್ಷನ್ಗೆ ಬ್ಲೀಡಿಂಗಿಗೆ ರಿಸ್ಕ್ ತುಂಬ ಜಾಸ್ತಿ. ಸೊ ಯಾವುದೋ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಸರ್ಜರಿ ಆದಮೇಲೆ, ನಾನು ಹೇಳಿದ್ದಾರೆ ಗಟ್ಟಿ ಕಚ್ಚಲಿಕ್ಕೆ, ಮತ್ತೆ ಬಿಸಿ ಪದಾರ್ಥ ತಿನ್ನಲಿಕ್ಕೆ ಇಲ್ಲ, ಮತ್ತೆ ಸ್ಟ್ರಾ ಅಲ್ಲೇ ಯೂಸ್ ಮಾಡಬಾರ್ದು. ಅದೇ ಯಾಕೆ? ನೋಡಿ, ಸ್ಟ್ರಾ ಯೂಸ್ ಮಾಡಲಿಕ್ಕೆ ಇಫ್ ಸ್ಟ್ರಾ ಯೂಸ್ ಮಾಡುವಾಗ ಟೈಮ್ ನೆಗೆಟಿವ್ ಪ್ರೆಷರ್ ಆಗ್ತದೆ. ಅದೇ ಕ್ಲಾಟ್ ಫಸ್ಟ್ ರಕ್ತದಲ್ಲಿ ಕ್ಲಾಟ್ ಫಾರ್ಮೇಷನ್ ಆಗ್ತದೆ. ಇದು ಕ್ಲಾಟ್ ಸ್ಟ್ರಾ ಅಲ್ಲಿ ಸ್ಟಕ್ ಆಗಿ ಪುನಃ ಬ್ಲೀಡಿಂಗ್ ಶುರು ಆಗ್ತದೆ. ಸಿಮಿಲರ್ಲಿ ಬಿಸಿ ಪದಾರ್ಥ, ಇಫ್ ಯು ಕನ್ಸ್ಯೂಮ್ ಹಾಟ್ ಫುಡ್, ಬಿಸಿ ಪದಾರ್ಥ ಅಗೇನ್ it will cause liquidification of the clot will get dislodged. It will come out. ಇದು ಕ್ಲಾಟ್ ಬಾಯಿ ಒಳಗೆ ಬರ್ತದೆ, ಅಗೇನ್ ಬ್ಲೀಡಿಂಗ್ ಶುರು ಆಗ್ತದೆ. ಗಟ್ಟಿ ಕಚ್ಚಿವಾಗ 1 ಗಂಟೆಗೆ ಪ್ರಯೋಜನ ಇದೆ, ಕ್ಲಾಟ್ ಸ್ವಲ್ಪ ಗಟ್ಟಿ ಆಗಬೇಕು. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಆಲ್ ದಿಸ್ ಹ್ಯಾಸ್ ಟು ಬಿ ಫಾಲೋಡ್ ವೆರಿ diligently for all the patient, but especially with patients with BP ಮತ್ತೆ diabetes. Yes. ಓಕೆ ಸರ್, ಇನ್ನು ಈ ಆಪರೇಷನ್ ಆದ ನಂತರ ಬಾಯಲ್ಲಿ ಸ್ವೆಲ್ಲಿಂಗ್ ಎಲ್ಲ ಬರುತ್ತಾ? Yes. ಇದು ನೋಡಿ, ಇದು ಯಾವ ಕಾರಣಕ್ಕಾಗಿ ಬರುತ್ತೆ ಅಥವಾ ಎಷ್ಟು ದಿನ ಇರುತ್ತೆ? Yes. This is a very common question. Swelling ಯಾಕೆ? ಬಿಕಾಸ್ ಸ್ವಲ್ಪ ಎಲ್ಬು ಎಲ್ಲ ಕಟ್ ಮಾಡಿ ಇದು ತೆಗಿಬಹುದು ಹಲ್ಲು. ಇಫ್ ಇಟ್ ಇಸ್ ಅಡ್ಡ ಬರ್ತದೆ, ಮತ್ತೆ ಬಿಕಾಸ್ ನಾರ್ಮಲ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ತೆಗಿಲಿಕ್ಕೆ ಆಗೋದಿಲ್ಲ, ದೇರ್ ಇಸ್ ನೋ ಆಕ್ಸೆಸ್. ಸೊ ಸ್ವಲ್ಪ ಬೋನ್ ಕಟ್ ಮಾಡಿ ಮತ್ತೆ ಹಲ್ಲು ಕಟ್ ಮಾಡಿ ತೆಗಿವ. ಸೊ ಸ್ವೆಲ್ಲಿಂಗ್ ಇಸ್ ಅ ನಾರ್ಮಲ್ ರೆಸ್ಪಾನ್ಸ್, ನೋ. ಸೊ ನಥಿಂಗ್ ಟು ವರಿ. ಸ್ವೆಲ್ಲಿಂಗ್ ಅದೇ ನಾರ್ಮಲ್ 48 hours ನಂತರ ಜಾಸ್ತಿ ಬರ್ತದೆ, ಮತ್ತೆ 3rd days ಆನ್ವರ್ಡ್ ಇದು ಸ್ವಲ್ಪ ಕಡಿಮೆ ಆಗಲಿಕ್ಕೆ ಶುರು ಆಗ್ತದೆ. From our side, we will give medications to reduce the swelling. Swelling ಕಡಿಮೆ ಮಾಡಲಿಕ್ಕೆ ನಾನು ಮಾತ್ರೆ ಕೊಡ್ತಾನೆ. ಮತ್ತೆ ಅಗೇನ್ ಒಂದು ಹೋಮ್ ರೆಮಿಡಿ ನಾನು ಎಲ್ಲ ಪೇಷಂಟ್ಸಿಗೆ ಹೇಳ್ತಾನೆ, ಇದು ಐಸ್ ಪ್ಯಾಕ್. ಎವ್ರಿ ಮನೆಯಲ್ಲಿ ಐಸ್ ಉಂಟಾನ, ಐಸ್ ಪ್ಯಾಕಲ್ಲಿ ತಗೊಳ್ಳಿ, ಮತ್ತೆ ಇದೆ ಗಟ್ಟಿವಾಗ ಬಾಯಿ ಒಳಗೆ ಎಲ್ಲ ಹಾಕಬೇಕು. ಇದು ಸ್ವೆಲ್ಲಿಂಗ್ ಕಡಿಮೆ ಮಾಡಲಿಕ್ಕೆ ತುಂಬ ಸಹಾಯಕ. ಸೆಕೆಂಡ್ ದಿನ ಆದಮೇಲೆ ಇದು ಫಸ್ಟ್ 24 hours. ಸೆಕೆಂಡ್ ಡೇ ಆಮೇಲೆ ಇದು ಬಿಸಿ ನೀರಲ್ಲಿ ಬಟ್ಟೆ ಹಾಕಿ ಇದು ಶಾಖ ಮಾಡಬೇಕು, ಮಾಯಿಸ್ಟ್ ಹೀಟ್ ಅಪ್ಲಿಕೇಶನ್. ಅದೇ ಮಾಡಿ ಮತ್ತೆ ಸೆಕೆಂಡ್ ಡೇ ಆನ್ವರ್ಡ್ಸ್ ಬಾಯಿ ಮಾಡಲಿಕ್ಕೆ ಎಕ್ಸಸೈಸ್ ಎಲ್ಲ ಶುರು ಮಾಡಬೇಕು. ಅದೇ ಮಾಡುವಾಗ ಸ್ವೆಲ್ಲಿಂಗ್ 3rd day ಆನ್ವರ್ಡ್ಸ್ ಕಡಿಮೆ ಆಗುತ್ತೆ. ಬಟ್ ಸ್ವೆಲ್ಲಿಂಗ್ ಆಫ್ಟರ್ ಇಂಪ್ಯಾಕ್ಷನ್ ಇಸ್ ನಾರ್ಮಲ್. ಇದು ಏನು ಹೆದರಿಕೆ ಏನು ಕಾರಣ ಇಲ್ಲ, ಇದು ನಾರ್ಮಲ್. ಓಕೆ ಸರ್, ಈಗ ಕಾರ್ಯಕ್ರಮದಲ್ಲೊಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ವಿರಾಮದ ನಂತರ ಮತ್ತಷ್ಟು ಮಾಹಿತಿಗಳನ್ನು ಹಂಚಿಕೊಳ್ಳೋಣ. ವೀಕ್ಷಕರೇ, ಈಗ ಕಾರ್ಯಕ್ರಮದಲ್ಲೊಂದು ಸಣ್ಣ ವಿರಾಮ. ವಿರಾಮದ ನಂತರ ಯು ಚಾನಲ್ ಪ್ರಸ್ತುತಪಡಿಸುವ ಆರೋಗ್ಯ ವಾಹಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈ ಸಾಮಾನ್ಯ ಜನರಲ್ಲಿರುವಂತಹ ಒಂದು ಮೂಢನಂಬಿಕೆ ಅಂತ ಹೇಳ್ಬೋದು, ಅಥವಾ ಒಂದು ಏನು ಹೇಳ್ತಾರೆ, ಹಲ್ಲುಗಳನ್ನು ತೆಗೆಯುವುದರಿಂದಾಗಿ ಅಥವಾ ಏನು ವಿಸ್ಡಮ್ ಟೂತ್ ಅನ್ನು ತೆಗೆಯೋದ್ರಿಂದಾಗಿ ಐಸೈಟ್ ಮೇಲೆ ಪರಿಣಾಮ ಆಗತ್ತೆ ಅಂತೇಳಿ, ಐಸೈಟ್ ಹೋಗುವ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಐಸೈಟ್ ಇದು ಮತ್ತೆ ನರ ಮತ್ತೆ ಇದು ಬೋನಿಗೆ ಕನೆಕ್ಷನ್ ಇರುತ್ತೆ. ಸೊ ಹಾಗಾಗಿ ಐಸೈಟ್ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಮೇಡಮ್, ನಾನು ಆಸ್ ಅ ರೆಸ್ಪಾನ್ಸಿಬಲ್ ಡಾಕ್ಟರ್ ಫ್ರಮ್ ದಿಸ್ ಪ್ಲಾಟ್ಫಾರ್ಮ್ ಅದೇ ಕನ್ಫರ್ಮ್ ಹೇಳ್ತಾನೆ, ಐಸೈಟ್ ಮತ್ತೆ ಹಲ್ಲುಗೆ ಏನು ಕನೆಕ್ಷನ್ ಇಲ್ಲ. ಇದು ವೆರಿ ಕಾಮನ್ ಡೌಟ್. ನಾನು ಒ ಪಿ ಡಿಯಲ್ಲಿ ಸುಮಾರು ಪೇಷಂಟ್ ಬರ್ತದೆ, ಮತ್ತೆ ಈ ಸೇಮ್ ಸರ್ ಡಾಕ್ಟರ್ ಇದು ತೆಗಿಲಿಕ್ಕೆ ಆದಮೇಲೆ ನನ್ನ ಐಸೈಟ್ ವೀಕ್ ಆಗ್ತದೆ. ದೇರ್ ಇಸ್ ನೋ ಕನೆಕ್ಷನ್ ಬಿಟ್ವೀನ್ ಐಸೈಟ್ ಆ್ಯಂಡ್ ಟೀತ್. ಅದೇ ಕಾರಣದಿಂದ ಇದು ಟ್ರೀಟ್ಮೆಂಟ್ ಡಿಲೇ ಆಗ್ತಾ ಇದೆ. ದೇ ಕಮ್ ವೆನ್ ಇಟ್ ಇಸ್ ಇಮರ್ಜೆನ್ಸಿ. ಸೆಕೆಂಡ್ ಡೌಟ್ ಮೆನಿ ಪೇಷಂಟ್ಸ್ ಆಸ್ಕ್ ಇದೆ ಕಿ ಸರ್ ಹಲ್ಲು ತೆಗಿಲಿಕ್ಕೆ ಆದಮೇಲೆ ನನ್ನ ಬ್ರೈನಲ್ಲಿ ಏನು ಎಫೆಕ್ಟ್ ಆಗ್ತಾ ಇದೆ. ದೀಸ್ ಆರ್ ಆಲ್ ಮಿಸ್ಕನ್ಸೆಪ್ಷನ್ಸ್. ದೇರ್ ಇಸ್ ನೋ ಕನೆಕ್ಷನ್ ಬಿಟ್ವೀನ್ ಐಸೈಟ್ ಆ್ಯಂಡ್ ಟೂತ್ ಆರ್ ಹಲ್ಲು ಮತ್ತು ಬ್ರೈನ್ ಏನಿಲ್ಲ. ಇಫ್ ಪ್ರಾಬ್ಲಮ್ ಇದ್ದಾರೆ ನೀವು ಒ ಪಿ ಡಿಯಲ್ಲಿ ಹೋಗಿ, ಕ್ವಾಲಿಫೈಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜನ್ಸ್ಗೆ ಒ ಪಿ ಡಿಯಲ್ಲಿ ಹೋಗಿ
ಅದೇ ಟ್ರೀಟ್ಮೆಂಟ್ ಮಾಡ್ತಾ ಇದೆ. ಇಫ್ ತೆಗಿಲಿಕ್ಕೆ ಸರ್ಜನ್ ಹೇಳ್ತಾ ಇದೆ ಇದು ತೆಗಿವ, ದೇರ್ ಇಸ್ ನೋ ಪ್ರಾಬ್ಲಮ್ ಇನ್ ದ ಐಸೈಟ್ ಆರ್ ಬ್ರೈನ್. ಅಂದ್ರೆ ಇದು ಒಂದು ಮೂಢನಂಬಿಕೆ ಅಂತ ಹೇಳ್ತೀರಿ ನೀವು. ಅಂದ್ರೆ ಹಿಂದಿನ ಕಾಲದಲ್ಲೆಲ್ಲ ಜನರು ಹೇಳ್ತಾ ಬಂದಿರೋದನ್ನು ಕೇಳ್ಕೊಂಡು ಅಥವಾ ಕೆಲವರಿಗೆ ಒಂದು ಬುದ್ಧಿವಂತಿಕೆ ಇರೋದಿಲ್ಲ ಅಲ್ವಾ. ಸೊ ಇನ್ನೊಂದು ಸಣ್ಣ ಕ್ವಶನ್, ಇದು ಪರ್ಸನಲ್ ಕ್ವಶನ್. ಸೊ ಇದು ವಿಸ್ಡಮ್ ಟೂತ್ ಅಂತೇಳಿ ಹೇಳ್ತಾರೆ. ಸೊ ಯಾವ ಕಾರಣಕ್ಕಾಗಿ ಇದನ್ನು ಬುದ್ಧಿವಂತಿಕೆ ಹಲ್ಲುಗಳಂತೇಳಿ ಕರೀತಾರೆ ಅಂತ ಹೇಳಿ? ವೆರಿ ನೈಸ್ ಕ್ವಶನ್ ಆಕ್ಚುಲಿ. ಸಿ ದ ಥಿಂಗ್ ಇಸ್, although it is a what should I say, it is a paradox. In English we call it paradox. Kannada words ನನಗೆ ಈಗ ಗೊತ್ತಾಯಿಲ್ಲ. 18 to 21 it is understood. Mostly they say ಮನುಷ್ಯಗೆ ಮ್ಯಾಕ್ಸಿಮಮ್ ಬುದ್ಧಿ ಬರ್ತದೆ, ಮೆಚುರಿಟಿ 18 to 2, although it is opposite nowadays. 18 to 21 ನಾನು ಆಲ್ ಆಚೆ ಈಚೆ ಕೆಲಸ ಎಲ್ಲ ಮಾಡ್ತಾ ಇದೆ. ಸೊ ದ್ಯಾಟ್ಸ್ ವೈ, ಆ್ಯಂಡ್ ದಿಸ್ ಇಸ್ ದ ಟೈಮ್. ಯಾವ ಟೈಮ್ ಅಲ್ಲಿ ಇದು ಥರ್ಡ್ ಮೂಲರ್ ಇದು ಎರಪ್ಷನ್ಗೆ ಏಜ್ 18 to 21 ಇದ್ದಾರೆ. ಅದೇ ಸೊ ಮನುಷ್ಯಗೆ ಮ್ಯಾಕ್ಸಿಮಮ್ ವಿಸ್ಡಮ್ ಡೆವಲಪ್ಮೆಂಟ್ ಮತ್ತೆ ಈ ಹಲ್ಲು ಡೆವಲಪ್ಮೆಂಟ್ ಆಲ್ಮೋಸ್ಟ್ ಪ್ಯಾರಲಲ್. ಅದೇ ಈ ಹಲ್ಲು ವಿಸ್ಡಮ್ ಟ್ಯೂತ್ ಇದು ಹೇಳಿದ್ದಾರೆ. ತುಂಬಾ ಚೆನ್ನಾಗಿ ಆನ್ಸರ್ ಹೇಳಿದ್ರಿ. ಸೊ ಇನ್ನು ಈ ಆಪರೇಷನ್ ಆದ ನಂತರ ನೀವು ಮೆಡಿಸಿನ್ಸ್ ಗಳನ್ನೆಲ್ಲ ಕೊಡ್ತೀರಾ? ಯಾವ ರೀತಿ ಮೆಡಿಸಿನ್ಸ್ ಗಳನ್ನು ಕೊಡ್ತೀರಾ? ಮೇಡಮ್, ಮೆಡಿಸಿನ್ಸ್ ತುಂಬಾ ಇಂಪಾರ್ಟೆಂಟ್. ಸರ್ಜರಿ ಆದ್ಮೇಲೆ ನಾನು ಕೊಡ್ತೇನೆ ಆಂಟಿಬಯೋಟಿಕ್ಸ್, ಮತ್ತೆ ನೋವು ಕಡಿಮೆ ಮಾಡಲಿಕ್ಕೆ ಅನಾಲ್ಜೆಸಿಕ್ಸ್ ನಾನು ಕೊಡ್ತೇನೆ. ಸ್ವಲ್ಪ ಸ್ವೆಲ್ಲಿಂಗ್ ಕಡಿಮೆ ಮಾಡಲಿಕ್ಕೆ ಮಾತ್ರೆ ಕೊಡ್ತಾನೆ. ಮತ್ತೆ ಒಂದು ಯಾಕೆ ಇದು ಎಷ್ಟು ಸುಮಾರು ಮಾತ್ರೆ ತಗೊಳ್ಲಿಕ್ಕೆ ಕಾರಣದಿಂದ ಇದು ಹೊಟ್ಟೆಯಲ್ಲಿ ಉರಿ ಆಗ್ತದೆ, ಅದೇ ಒಂದು ಮಾತ್ರೆ ಕೊಡ್ತಾನೆ. ಮೋಸ್ಟ್ ಕಾಮನ್ಲಿ ನಾನು ಅಮಾಕ್ಸಿಸಿಲಿನ್ ಆಂಟಿಬಯೋಟಿಕ್ ನಾನು ಕೊಡ್ತಾನೆ. ಪೇನ್ ಕಿಲ್ಲರ್ಸ್ ಮೋಸ್ಟ್ ಕಾಮನ್ ಇಸ್ ಬ್ರೂಫೆನ್ ಆ್ಯಂಡ್ ಓಪಿಯಾಯ್ಡ್, ಟ್ರಾಮೆಡಾಲ್ ಅದೆಲ್ಲ ಕೊಡ್ತಾನೆ ಸ್ವೆಲ್ಲಿಂಗ್ ಕಡಿಮೆ ಮಾಡಲಿಕ್ಕೆ. ಮತ್ತೆ ಪ್ಯಾಂಟೋಪ್ರಜೋಲ್, ಅದೇ ವೆರಿ ಇಂಪಾರ್ಟೆಂಟ್. ಯಾಕೆ ಇದು ಹೊಟ್ಟೆಯಲ್ಲಿ ಸುಮಾರು ಪ್ರಾಬ್ಲಮ್ ಆಗ್ತದೆ, ಗ್ಯಾಸ್ಟ್ರಿಕ್, ಆಸಿಡಿಟಿ. ಬಟ್ ಅಗೇನ್ ಐ ವಿಲ್ ರಿಪೀಟ್, ಯಾವ ರೀತಿಯಲ್ಲಿ ತಿನ್ನಲಿಕ್ಕೆ ಇದು ಹೇಳಿದ್ದಾರೆ ಡಾಕ್ಟರ್, ನೀವು ತಗೊಳ್ಳೇಬೇಕು. 5 ದಿನಕ್ಕೆ ಹೇಳಿದ್ದಾರೆ, ನೀವು 5 ದಿನ ತಗೊಳ್ಳಿ. 3 ದಿನ ಇದು ಜಾಸ್ತಿ, ಇದು ಕಡಿಮೆ. ಬಿಕಾಸ್ ಆಸ್ ಐ ಸೆಡ್, ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಈಸ್ ಅ ವೆರಿ ಬಿಗ್ ಪ್ರಾಬ್ಲಮ್. ಇದೇ ಹಾಸ್ಪಿಟಲ್ ಅಲ್ಲಿ ನಾನು ಸುಮಾರು ಪೇಷಂಟ್ ನೋಡ್ತೇನೆ, ಆಂಟಿಬಯೋಟಿಕ್ ವರ್ಕ್ ಆಗ್ತಾ ಇಲ್ಲ. ರೀಸನ್ ಬಿಂಗ್ ಆಂಟಿಬಯೋಟಿಕ್. ಇದು 2 ದಿನಕ್ಕೆ ಆಂಟಿಬಯೋಟಿಕ್ ತಗೊಳ್ಳಿ, ಅದು ಕಡಿಮೆ ಆಗಿದೆ, ಸರಿ ಆಗಿದೆ, ಏನು ಬಿಕಾಸ್ ದೇ ಆರ್ ಎಕ್ಸ್ಪೆನ್ಸಿವ್, ಲೈಕ್ 20-25 rupees ಫಾರ್ 1 capsule. ಇದು ಬೇಡಿ, ನೋ ಪ್ರಾಬ್ಲಮ್. ಸೊ ದೇ ವಿಲ್ ನಾಟ್ ಟೇಕ್. ಇದೇ ಕಾರಣದಿಂದ ಬ್ಯಾಕ್ಟೀರಿಯಾ ಆಲ್ರೆಡಿ ರೆಸಿಸ್ಟೆನ್ಸ್ ಜನರೇಟ್ ಆಗ್ತದೆ ಬ್ಯಾಕ್ಟೀರಿಯಾ ಅಲ್ಲಿ. ಸೊ ನೆಕ್ಸ್ಟ್ ಟೈಮ್ ನಿಮಗೆ ಆಂಟಿಬಯೋಟಿಕ್ಸ್ ಬೇಕಾ, ಓ ಬ್ಯಾಕ್ಟೀರಿಯಾ ಆಲ್ರೆಡಿ ರೆಸಿಸ್ಟೆಂಟ್ ಟು ದೋಸ್ ಆಂಟಿಬಯೋಟಿಕ್ಸ್. ಸರ್, ಈಗ ನಿಮ್ಮ ಒಂದು ಸ್ಪೆಷಾಲಿಟಿ ಬಗ್ಗೆ ನೀವು ಹೇಳಿದ್ರಿ. ಆದರೆ ಈಗಿನ ಜನ್ರೇಷನ್ಗೆ ಎಲ್ಲರೂ ಸಹ ಡಾಕ್ಟರ್ ಇದು ಆಗಬೇಕು ಅಂತೇಳಿ ಹೇಳ್ತಾರೆ. ಸೊ ಇದು ನಿಮ್ಮ ಒಂದು ಸ್ಪೆಷಾಲಿಟಿಗೆ ಹೋಗಬೇಕಾದ್ರೆ ಅಥವಾ ಅದನ್ನು ಕಲಿಬೇಕಾದ್ರೆ, ಡೆಂಟಲ್ ಸರ್ಜರಿ ಮಾಡಬೇಕಾದ್ರೆ ಅದರಲ್ಲಿ ಯಾವುದೆಲ್ಲ ಕೋರ್ಸ್ಗಳಿವೆ, ಅಥವಾ ಅದಕ್ಕೆ ನಾವು ಒಂದು ಎಂಟ್ರಿ ಕೊಡಬೇಕಾದ್ರೆ ಹೇಗೆ ಹೋಗಬೇಕು, ಅಥವಾ ಇದರ ಫೀಸಸ್ಗಳಲ್ಲಿ ಏನಾದರೂ ಅದರ ಬಗ್ಗೆ ಏನಾದರೂ ನಮ್ಮ ವೀಕ್ಷಕರಿಗೆ ನೀವು ತಿಳಿಸ್ಬೋದಾ? ಮೇಡಮ್, ಆಫ್ಟರ್ 12th ಫಸ್ಟ್ ಇದು ನೀಟ್ ಎಕ್ಸಾಮ್ಸ್ ಉಂಟಾ, ಅದು ಮೆಡಿಕಲ್ ಮತ್ತೆ ಡೆಂಟಲ್. ಸೊ ಫಸ್ಟಿಗೆ 4 ವರ್ಷ ಮತ್ತೆ 1 ವರ್ಷ ಇಂಟರ್ನ್ಶಿಪ್ಗೆ BDS ಕೋರ್ಸ್ ಎಲ್ಲ ಮಾಡಬೇಕು. ಆಫ್ಟರ್ 12th ಬೇಸ್ಡ್ ಆನ್ ದ ನೀಟ್ ಎಕ್ಸಾಮ್ ರಿಸಲ್ಟ್ ಯು ಟೇಕ್ MBBS ಆರ್ BDS. ಇದೇ ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ ಮಾಡಲಿಕ್ಕೆ ಫಸ್ಟ್ BDS ಮಾಡಬೇಕು, ದಟ್ ಇಸ್ ಬ್ಯಾಚುಲರ್ ಆಫ್ ಡೆಂಟಲ್ ಸರ್ಜರಿ. ಇದೇ 4 years + 1 year ಇಂಟರ್ನ್ಶಿಪ್ ಮಾಡುವಾಗ ಮತ್ತೆ ನಿಮ್ಗೆ ಡಾಕ್ಟರ್ ಟ್ಯಾಗ್ ನಿಮ್ಗೆ ಕೊಡ್ತಾರೆ. ಒಂದು BDS, ಯು ಆರ್ ಕ್ವಾಲಿಫೈಡ್ ಡೆಂಟಿಸ್ಟ್ ಅಲ್ಲ, ಡೆಂಟಲ್ ಟ್ರೀಟ್ಮೆಂಟ್ ನೀವು ಮಾಡಲಿಕ್ಕೆ ನಿಮ್ಗೆ ಕ್ವಾಲಿಫೈಡ್ ಉಂಟು. ಬೇಸಿಕ್ ಡೆಂಟಲ್ ಟ್ರೀಟ್ಮೆಂಟ್ BDS ಆದಮೇಲೆ ಪುನಃ ಒಂದು ನೀಟ್ ಎಕ್ಸಾಮ್ ಯು ಹ್ಯಾವ್ ಟು ಗಿವ್. ಇದೇ PG ಎಂಟ್ರೆನ್ಸ್ಗೆ ನಾನು ಡೆಂಟಲ್ ಅಲ್ಲಿ ಸುಮಾರು ಬ್ರಾಂಚಸ್ ಉಂಟು. ಇದು ಓರಲ್ ಮೆಡಿಸಿನ್, ರೇಡಿಯಾಲಜಿ, ಎಂಡೋಡಾಂಟಿಕ್ಸ್, ಪೆರಿಯೋಡಾಂಟಿಕ್ಸ್, ಪ್ರಾಸ್ಥೋಡಾಂಟಿಕ್ಸ್, ಮತ್ತೆ ಆರ್ಥೋಡಾಂಟಿಕ್ಸ್, ಪೀಡೋಡಾಂಟಿಕ್ಸ್, ಮತ್ತೆ ಡೆಂಟಲ್ ಮಟೀರಿಯಲ್ಸ್. ಇದೆ ಬೇರೆ 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 ಡಿಪಾರ್ಟ್ಮೆಂಟ್ಸ್ ಉಂಟು. ಮತ್ತೆ ಓರಲ್ ಸರ್ಜರಿ, ಇದು ಒನ್ ಆಫ್ ದ ಡಿಪಾರ್ಟ್ಮೆಂಟ್ಸ್ ಆಫ್ ಡೆಂಟಿಸ್ಟ್ರಿ. ಸೊ PG ಎಂಟ್ರೆನ್ಸ್ ಅಲ್ಲಿ ಆಫ್ಟರ್ BDS ನೀವು ನೀಟ್ ಪುನಃ ಎಕ್ಸಾಮ್ಸ್ ಎಲ್ಲ ಕ್ಲಿಯರ್ ಮಾಡಬೇಕು ಬೇಸ್ಡ್ ಆನ್ ಯುವರ್ ರ್ಯಾಂಕ್. ಅದೇ ಕೌನ್ಸಿಲಿಂಗ್ ಅಲ್ಲಿ ಇಫ್ ಯುವರ್ ರ್ಯಾಂಕ್ ಇಸ್ ಗುಡ್, ಯು ಡಿಸೈಡ್ ಆನ್ ದ ಕಾಲೇಜ್ ಆ್ಯಂಡ್ ಯು ಡಿಸೈಡ್ ಆನ್ ದ ಬ್ರಾಂಚ್. ಸೊ ಎಷ್ಟು ಜಾಸ್ತಿ ಹೈ ರ್ಯಾಂಕ್ ನಿಮಗೆ ಆಗ್ತದೆ, ನಿಮಗೆ ಚಾನ್ಸಸ್ ಆಫ್ ಗೆಟಿಂಗ್ ಅ ಗುಡ್ ಕಾಲೇಜ್ ಆ್ಯಂಡ್ ಅ ಗುಡ್ ಸೀಟ್ ಇನ್ಕ್ರೀಸಸ್.
ಸೊ ಆಫ್ಟರ್ BDS NEET exam and then oral and maxillofacial surgery. Oral maxillofacial surgery or for that matter ಯಾವುದು PG ಕೋರ್ಸ್ 3 ವರ್ಷ ಇದೆ. 3 ವರ್ಷ ಪುನಃ ಓರಲ್ ಸರ್ಜರಿಯಲ್ಲಿ PG ಮಾಡಿ ಮತ್ತೆ ನೀವು ಕ್ವಾಲಿಫೈಡ್ ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜನ್ ಡಿಗ್ರಿ ಎಲ್ಲ ಕೊಡ್ತಾನೆ. ಮತ್ತೆ ಪುನಃ ನಾವು ಓರಲ್ ಸರ್ಜರಿಗೆ ಸೂಪರ್ ಸ್ಪೆಷಾಲಿಟಿಗೆ ಎಲ್ಲ ಶುರು ಆಗಿದೆ. ಲೈಕ್ ಕ್ಯಾನ್ಸರ್, ಕ್ಲೆಫ್ಟ್ ಲಿಪ್, ಕ್ಲೆಫ್ಟ್ ಪ್ಯಾಲೆಟ್, ಟ್ರಾಮಾ ಎಲ್ಲ ಟ್ರಾಮಾ ಮೀನ್ಸ್ ಬಾಯಿ ಬೇರೆ ಕಡೆಗೆ ದೌಡೆಗೆ ಫ್ರ್ಯಾಕ್ಚರ್ಸ್ ಎಲ್ಲ ಟ್ರೀಟ್ ಮಾಡಲಿಕ್ಕೆ. ಅದೇ ಪುನಃ ಫೆಲೋಶಿಪ್ ಪ್ರೋಗ್ರಾಮ್ಸ್ 2 ವರ್ಷಗೆ ಸುಮಾರು ಫೆಲೋಶಿಪ್ ಪ್ರೋಗ್ರಾಮ್ಸ್ ಆಲ್ ಓವರ್ ಇಂಡಿಯಾ ಆಲ್ರೆಡಿ ರನ್ ಆಗ್ತಾ ಇದೆ. ಇದೇ ಪುನಃ 1 ಎಕ್ಸಾಮ್ ಎಲ್ಲ ಕ್ರ್ಯಾಕ್ ಮಾಡಿ ಅದ ಫೆಲೋಶಿಪ್ ಮಾಡಬೇಕು. ಅದೇ ಅಂದ್ರೆ ಇದರಲ್ಲಿ ಸಹ ಯಾವುದೇ ಒಂದು ಇಷ್ಟು ಫೈನಲ್ ಅಂತೇಳಿ ಇಲ್ಲ, ಕಲಿತಾ ಇರ್ಬೋದು. ಅದೇ ಮ್ಯಾಮ್, ಎಜುಕೇಶನ್ ಇಸ್ ನೆವರ್ ಎಂಡಿಂಗ್. ಎವ್ರಿ ಡೇ ಯು ಹ್ಯಾವ್ ಟು ಲರ್ನ್, ಸ್ಪೆಷಲಿ ಫಾರ್ ಡಾಕ್ಟರ್ಸ್. ಅದೇ ದಟ್ಸ್ ವೈ ದೇ ಸೇ ಕಿ ಡಾಕ್ಟರ್ ಆಲ್ವೇಸ್ ಪ್ರಾಕ್ಟೀಸ್. ರೀಸನ್ ಇದೆ, ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಉಂಟು. ಹಿ ಈಸ್ ನೆವರ್ ಎಕ್ಸ್ಪರ್ಟ್. Doctor is always practicing because we have to learn and improve every time. Same way even today also every case is new for me. ಎಲ್ಲ ಯಾವುದು ನಾನು ಒಂದು ಹಲ್ಲು ತೆಗಿಲಿಕ್ಕೆ ಟೈಮ್ ನಾನು ಒಂದು ಸತಿ ಒಂದು ಪ್ರೇ ಮಾಡ್ತೇನೆ ಭಗವಾನಿಗೆ. ಯಾಕೆ? ಬಿಕಾಸ್ ಯು ನೆವರ್ ನೋ ವೆನ್ ಕಾಂಪ್ಲಿಕೇಶನ್ ಕ್ಯಾನ್ ಹ್ಯಾಪನ್. ಎವ್ರಿಬಡಿ ಈಸ್ ಲರ್ನಿಂಗ್. ಸೊ ಬಟ್ ಆಸ್ ಐ ಸೆಡ್, ಇಟ್ ಈಸ್ ತುಂಬ ರಿವಾರ್ಡಿಂಗ್ ಬ್ರಾಂಚ್. ಒಂದು ಸರ್ಜರಿ ಟ್ರೀಟ್ಮೆಂಟ್ ಆದಮೇಲೆ ಒಂದು ಪೇಷಂಟ್ ಕಮ್ಸ್ ಆ್ಯಂಡ್ ಒನ್ ಈ ಸೇಸ್ ಥ್ಯಾಂಕ್ ಯು, ಅದೇ we feel full satisfied. So yeah, if anybody is interested, ಅದೇ ಓರಲ್ ಸರ್ಜರಿ ಎಲ್ಲ ಮಾಡಬೇಕು ಡೆಫಿನೆಟ್ಲಿ. ಓಕೆ, ಅಂದ್ರೆ ಇತ್ತೀಚೆಗೆ ನಮ್ಮ ಒಂದು ಬ್ಯೂಟಿ ಮೇಲೆ ಕಾನ್ಶಿಯಸ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಸೊ ಅದು ಒಳ್ಳೇದು ಅಂತ ಹೇಳ್ತಾ ಇದ್ರಿ. ಓಕೆ ಸರ್, ಇನ್ನು ನೀವೀಗ ಕೆಲವೊಂದು ಔಷಧಿಗಳನ್ನು ಆಫ್ಟರ್ ಸರ್ಜರಿ ಕೊಡ್ತೀರಿ ಅಂತ ಹೇಳಿದ್ರಿ. ಇನ್ನು ಕೆಲವರಿಗೆ ಕೆಲವೊಂದು ಔಷಧಿ ಮೇಲೆ ಅಲರ್ಜಿ ಇರುತ್ತೆ. ಈಗ ಅಮಾಕ್ಸಿಸಿಲಿನ್ ಅಂತ ಹೇಳಿದ್ರಿ. ಅಲರ್ಜಿ ಇದ್ದಾಗ ಅವ್ರಿಗೆ ಏನ್ ಮಾಡ್ಬೇಕು, ಅಥವಾ ನೀವ್ ಏನ್ ಮಾಡ್ತೀರಾ? ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಅದು ಅಲರ್ಜಿ ಇದೆ ಅಂತ ಹೇಳಿ? ನಿಮಗೆ ಗೊತ್ತುಂಟು ಇದು ಅಮಾಕ್ಸಿಸಿಲಿನ್ ಅಲರ್ಜಿ ಇದ್ದಾರೆ, ನೀವು ಡಾಕ್ಟರಿಗೆ ಫಸ್ಟ್ ಅಲ್ಲಿ ಇನ್ಫಾರ್ಮ್ ಮಾಡಬೇಕು. ಯಾಕೆ ಇದು ಅಲರ್ಜಿ ಇದೆ, ಮತ್ತೆ ಮಾತ್ರೆ ತಗೊಳ್ತಾ ಇದೆ, ನಾರ್ಮಲ್ ಲೈಫ್ ಥ್ರೆಟ್ನಿಂಗ್ ಕಾಂಪ್ಲಿಕೇಶನ್ಸ್ ಹೋಗ್ಲಿಕ್ಕೆ ಚಾನ್ಸಸ್ ಉಂಟು. ಸೊ ಇಫ್ ಅಮಾಕ್ಸಿಸಿಲಿನ್ ಅಲರ್ಜಿ ಇದ್ದಾರೆ ನಾನು ಬೇರೆ ಆಂಟಿಬಯೋಟಿಕ್ಸ್ ಕೊಡ್ತಾನೆ. ಮೋಸ್ಟ್ ಕಾಮನ್ಲಿ ಕ್ಲಿಂಡಾಮೈಸಿನ್ ಅದೇ ಕೊಡ್ತಾನೆ. ಅಮಾಕ್ಸಿಸಿಲಿನ್ ಇನ್ಸ್ಟೆಡ್ ಆಫ್ ಅಮಾಕ್ಸಿಸಿಲಿನ್ ವಿ ವಿಲ್ ಗಿವ್ ಕ್ಲಿಂಡಾಮೈಸಿನ್. ಸಿಮಿಲರ್ಲಿ ಸಮ್ ಪೇಷಂಟ್ಸ್ ಅಲ್ಲಿ ಪ್ಯಾರಾಸಿಟಮಾಲ್ ಅಲರ್ಜಿ ಇದ್ದಾರೆ. ಸೊ ಮಾತ್ರೆ ಚೇಂಜ್ ಮಾಡಿ ನಾನು ಅದರ್ ಆಲ್ಟರ್ನೇಟಿವ್ಸ್ ನಾನು ಕೊಡ್ತೇನೆ. ಓಕೆ ಸರ್, ನಿಮ್ಮ ಈ ಒಂದು ಇಷ್ಟು ವರ್ಷದ ಒಂದು ಎಕ್ಸ್ಪೀರಿಯನ್ಸಲ್ಲಿ ಅಥವಾ ನಿಮ್ಮ ಒಂದು ಇದರಲ್ಲಿ ಯಾವುದೇ ಒಂದು ಕಷ್ಟಕರವಾದ ಒಂದು ಸರ್ಜರಿ ಅಥವಾ ಒಂದು ಮೆಮೊರೇಬಲ್ ಒಂದು ಸರ್ಜರಿ ನಿಮಗೆ ಏನಾದ್ರು ನೆನಪಿಗೆ ಬರ್ತಾ ಇದೆಯಾ? ಎಸ್ ಮೇಡಮ್, ವೆರಿ ಗುಡ್ ಕ್ವೆಶನ್. ಆ್ಯಕ್ಚುಲಿ ನಾವು ಐ ಆಮ್ ಬೀಂಗ್ ಟೇಕನ್ ಬ್ಯಾಕ್ ಟು ಇಯರ್ 2010. ನಾನು ಐ ವಾಸ್ PG ದಟ್ ಟೈಮ್. ಸೊ ಆ್ಯಸ್ ಅ PG ನಾನು ಇಮರ್ಜೆನ್ಸಿ ಕಾಲಲ್ಲಿ, ನಿಮಗೆ ಎಮರ್ಜೆನ್ಸಿ ಡ್ಯೂಟಿ ಉಂಟು. ಇದು 24/7 ಯಾವ ಟೈಮ್ 2 o'clock ಮಾರ್ನಿಂಗ್ 3 o'clock ಯಾವ ಟೈಮ್ ಇದು ಕಾಲ್ ಎಲ್ಲ ಬರ್ತದೆ. ಸೊ 2010 ನೈಟ್ 2 o'clock ಇದು ಒಂದು ಕಾಲ್ ಬಂದಿದೆ ಕಿ ಒಂದು ಇನ್ಫೆಕ್ಷನ್, ನಾನು ಹೇಳಿದ್ದಾರೆ ನಾ ಇನ್ಫೆಕ್ಷನ್ ಪೇಷಂಟ್ ಎಲ್ಲ OPD ಎಲ್ಲ ಬಂದಿದೆ, ನೀವು ಅಲ್ಲಿ ಹೋಗಿ ಬೇಗ ಅದು ನಾನು 5 ನಿಮಿಷ ಅಲ್ಲಿ ಎಲ್ಲ ಹೋಗಬೇಕು ಡೆಫಿನೆಟ್ಲಿ. ಸೊ ನಾನು ಹೋಗಿ, now that patient had infection because of wisdom tooth, ಮತ್ತೆ she was pregnant also, and in 3rd trimester. Now the challenge is we have to the infection ಎಲ್ಲ ಕ್ಯೂರ್ ಮಾಡಬೇಕು, ಅದೇ ಮದರಿಗೆ ಲೈಫ್ ರಿಸ್ಕ್ ಉಂಟು, ಸರ್ಜರಿ ಮಾಡಬೇಕು, ಅದು ಮಗುವಿಗೆ ಲೈಫ್ ರಿಸ್ಕ್ ಬೇಕು, ಬಟ್ ವಿ ಹ್ಯಾವ್ ಟು ಡೂ. ಸೊ ನಾನು ಇಮಿಡಿಯೇಟ್ಲಿ ಅಲ್ಲಿ ಎಲ್ಲ ಪೋಸ್ಟ್ ಮಾಡಿದ್ದಾರೆ, OT ಅಲ್ಲಿ ಶಿಫ್ಟ್ ಮಾಡಿದ್ದಾರೆ ಪೇಷಂಟಿಗೆ. ನನ್ನ ಟೀಮ್ ಓರಲ್ ಸರ್ಜರಿ ಟೀಮ್ ಅದ ಹಲ್ಲುಗೆ ತೆಗೆಯುವ ಮತ್ತೆ ಎಲ್ಲ ಕಿವಿ ಎಲ್ಲ ಡ್ರೈನ್ ಮಾಡ್ತಾ ಇದೆ. ಮತ್ತೆ OBG ಗೈನಕಾಲಜಿಸ್ಟ್ ಡಾಕ್ಟರ್ ಬಂದಿದೆ, ಇದೇ ಅಲ್ಟ್ರಾಸೌಂಡ್ ಕಂಟಿನ್ಯೂಸ್ಲಿ ಮಾಡ್ತಾ ಇದೆ. ಸಡನ್ಲಿ ಮಗುವಿಗೆ ಹಾರ್ಟ್ ರೇಟ್ ಕಡಿಮೆ ಆಗಿದೆ ಸರ್ಜರಿ ಟೈಮ್. ಇದು ಸರ್ಜರಿ 2-3 hours ಸರ್ಜರಿ ಫುಲ್ ಎಷ್ಟು ಬುಲ್ ತರ ನೆಕ್ ಬಂದಿದೆ, ಬುಲ್ ನೆಕ್ ವಿ ಕಾಲ್ ಇಟ್. ಸೊ ಸರ್ಜರಿ ಶುರು ಮಾಡಿ, ಬಟ್ ಡ್ಯೂರಿಂಗ್ ಸರ್ಜರಿ ಹಾಫ್ ಆನ್ ಅವರ್ 45 minutes ನಂತರ ಸರ್ಜರಿ ನಂತರ ಇದು ಮಗುವಿಗೆ ಹಾರ್ಟ್ ಬೀಟ್ ಕಡಿಮೆ ಆಗಿದೆ. ಸೊ OBG ಡಿಸೈಡ್ ಮಾಡಿದ್ದಾರೆ ಈಗ ಇಮರ್ಜೆನ್ಸಿ C-section ಮಾಡಬೇಕು ಅಥವಾ ಮಗು ವಿಲ್ ನಾಟ್ ಸರ್ವೈವ್. ಸೊ ವಿ ಆರ್ ಆಪರೇಟಿಂಗ್, ನನ್ನ ಟೀಮ್ ಆಪರೇಟ್ ಮಾಡ್ತಾ ಇದೆ, ಕೆಳಗೆ OBG C-section ಮಾಡ್ತಾ ಇದೆ.
So, but by the grace of God, mother survived. Magu was also okay. Okay. Fine, he survived. But see, irony is for 1 month, because the infection case, madam, infection case, ತುಂಬಾ ಟ್ರಾನ್ಸ್ಮಿಷನ್ ಗೆ ಚಾನ್ಸಸ್ ಉಂಟು. 1 ತಿಂಗಳಿಗೆ ಮದರ್ ಮತ್ತೆ ಮಗು they were not able to see each other till the time mother was actually fine. Then she saw the child and then she was so thankful to all of us. They won that's what, it's not that it was complicated. Yes, it was complicated because of the scenario. They ಅಷ್ಟು ಜಾಸ್ತಿ ಕಾಂಪ್ಲಿಕೇಟೆಡ್ ಕೇಸ್ ಎಲ್ಲ ಮಾಡಿದ್ದಾರೆ. ಬಟ್ the whole emotions that were attached, emotions and ಹೇಳ್ತಾನೆ ಅದೇ, it was too good because the patient party, entire family, they they were treating us like gods because they said we have saved the 2 lives alla save ಮಾಡಿದ್ದಾರೆ. The mother obviously and the magu. So this is one which still I get goosebumps when I think about it, that case. ಒಂದು ವೇಳೆ ಅದು 4th ಟ್ರೈಮಿಸ್ಟರ್ ಅಲ್ಲಿ ಇದ್ದದ್ರಿಂದ ಥರ್ಡ್ ಟ್ರೈಮಿಸ್ಟರ್ ಅಲ್ಲಿ ಇದ್ದದ್ರಿಂದಾಗಿ ನೀವು ಸಿ ಸೆಕ್ಷನ್ ಮಾಡ್ಲಿಕ್ಕೆ ಆಯ್ತು. ಒಂದು ವೇಳೆ ಸೆಕೆಂಡ್ ಅಥವಾ ಫಸ್ಟ್ ಇದರಲ್ಲಿ ಇದ್ದಿದ್ರೆ ಸ್ವಲ್ಪ ಕಷ್ಟ ಆಗ್ತಿತ್ತಾ? ಅದೇ ಮೇಡಮ್, ಪ್ರೆಗ್ನೆನ್ಸಿ ಇಸ್ ಅ ಕಾಂಪ್ಲಿಕೇಟೆಡ್ ಥಿಂಗ್. ಅದೇ ವಿ ಆರ್ ಡೀಲಿಂಗ್ ವಿತ್ 2 ಲೈಫ್ಸ್ ಎಲ್ಲ ಡೀಲ್ ಮಾಡ್ತಾ ಇದ್ವಿ. ಒಂದು ಪೇಷಂಟ್ ಆಲ್ರೆಡಿ, ಒಂದು ಮಗ. ಥಿಯೋರಿಟಿಕಲಿ ಇಸ್ ಸೆಕೆಂಡ್ ಟ್ರೈಮೆಸ್ಟರ್ ಸೇಫೆಸ್ಟ್ ಫಾರ್ ಸರ್ಜರಿ. ಸೆಕೆಂಡ್ ಟ್ರೈಮೆಸ್ಟರ್, ಫಸ್ಟ್ ಮತ್ತೆ ಥರ್ಡ್ ಟ್ರೈಮೆಸ್ಟರ್ ರಿಸ್ಕ್. ಎಷ್ಟು ಎಮರ್ಜೆನ್ಸಿ ಕೇಸಸ್ ಅಷ್ಟೇ ಟ್ರೀಟ್ ಮಾಡ್ತಾ ಇದೆ. ಬೇರೆ ಸಣ್ಣ ಒಂದು ಕ್ಯಾವಿಟಿ ಏನಾದರೂ ಇಫ್ ಇಟ್ ಕ್ಯಾನ್ ಬಿ ಡಿಲೇಡ್ ವಿ ವಿಲ್ ನಾಟ್ ಆಪರೇಟ್. ದಿಸ್ ಇಸ್ ಎಕ್ಸೆಪ್ಷನಲ್ ಕೇಸ್. ದಟ್ಸ್ ವಾಟ್, ಇದೇ ತುಂಬ ಎಕ್ಸೆಪ್ಷನಲ್ ಕೇಸ್ ಇದ್ದಾರೆ. ಅದೇ ಥರ್ಡ್ ಟ್ರೈಮೆಸ್ಟರ್ ಅಲ್ಲಿ ಆಪರೇಟ್ ಮಾಡಿದ್ದಾರೆ. ದಟ್ಸ್ ವೈ ಬಿಫೋರ್ ಪ್ರೆಗ್ನೆನ್ಸಿ, ಇಫ್ ಸಂಬಡಿ ಈಸ್ ಪ್ಲಾನಿಂಗ್ ಫಾರ್ ಪ್ರೆಗ್ನೆನ್ಸಿ ಆರ್ ಮ್ಯಾರಿಡ್ ಲೇಡೀಸ್, ಅದೇ ಹಲ್ಲುಗೆ ಜಾಸ್ತಿ ಕೇರ್ ತಗೋಬೇಕು. ಅಕಸ್ಮಾತ್ ಪ್ರೆಗ್ನೆನ್ಸಿ ಟೈಮ್ ಅಂದರೆ ಇದು ಪ್ರಾಬ್ಲಮ್ ಆಗುತ್ತೆ, ಇದೇ ತುಂಬ ಕಷ್ಟ. ಫಸ್ಟ್ ಟ್ರೈಮೆಸ್ಟರ್, ಥರ್ಡ್ ಟ್ರೈಮೆಸ್ಟರ್ ನಾನು ಇಟ್ ಇಸ್ ನಾಟ್ ಎಮರ್ಜೆನ್ಸಿ, ವಿ ಆರ್ ನಾಟ್ ಆಪರೇಟಿಂಗ್. ಅಷ್ಟೇ ಸೆಕೆಂಡ್ ಟ್ರೈಮೆಸ್ಟರ್ ಮಾತ್ರ ನಾನು ಟ್ರೀಟ್ ಮಾಡ್ತೇನೆ. ಅದೇ, ಬಟ್ ದ್ಯಾಟ್ ಟು ಅಂಡರ್ ಗೈನಕಾಲಜಿಸ್ಟ್ ಕೇರ್. ಅದೇ ಸರಿ, ಇಷ್ಟೊತ್ತು ನೀವು ನಮ್ಮ ಒಂದು ಸ್ಟುಡಿಯೋಗೆ ಬಂದು ತುಂಬ ಇಂಪಾರ್ಟೆಂಟ್ ಮಾಹಿತಿಗಳನ್ನೆಲ್ಲ ಕೊಟ್ಟಿದ್ದೀರಿ. ಈಗ ನಾವು ಈ ಒಂದು ಪ್ರೋಗ್ರಾಮ್ನ ಕೊನೆ ಹಂತದಲ್ಲಿದ್ದೇವೆ. ಸೊ ನೀವು ನಮ್ಮ ವೀಕ್ಷಕರಿಗೆ ಏನಾದರೂ ಒಂದು ವಿಶೇಷವಾದ ಒಂದು ಸಂದೇಶವನ್ನು ಕೊಡಲಿಕ್ಕೆ ಬಯಸ್ತೀರಾ? ಇದ್ರ ಬಗ್ಗೆ ಸಂದೇಶವಾಗಿ, ಇಫ್ ಯು ಪರ್ಮಿಟ್, one I can tell a song if you want. Hindi song, can I tell my ಸಂದೇಶ? Okay. There is a old song, ಇದು ತುಂಬಾ old song ಇದ್ದಾರೆ ರಾಜ್ ಕಪೂರ್ಗೆ. किसी की मुस्कुराहटों पे हो निसार, किसी का दर्द मिल सके तो ले उधार, किसी के वास्ते हो तेरे दिल में प्यार, जीना इसी का नाम है. So I want that all of you should follow this philosophy. ಬಟ್ ಅದೇ ಫಸ್ಟ್ ಲೈನ್ ಅಲ್ಲಿ ಹೇಳಿದ್ದಾರೆ, ಕಿಸಿ ಕಿ ಮುಸ್ಕುರಾಹಟೋ ಪೆ. ಸೊ ನೀವು ಆಲ್ವೇಸ್ ಯು ಶುಡ್ ಆಲ್ವೇಸ್ ಸ್ಮೈಲ್. ಬಟ್ ಸ್ಮೈಲ್ ಮಾಡುವಾಗ ನಿಮ್ಗೆ ಹಲ್ಲು ಎಲ್ಲ ಸರಿ ಆಗಬೇಕು. ಸೊ ಅದೇ ಮಾಡಲಿಕ್ಕೆ ನೀವು ಎವ್ರಿ 6 months ಅಲ್ಲಿ ಡೆಂಟಲ್ ಡಾಕ್ಟರಿಗೆ ಹೋಗಿ ಚೆಕಪ್ ಮಾಡಿ, ಮತ್ತೆ ಏನು ಪ್ರಾಬ್ಲಮ್ ಇದ್ದಾರೆ ನೀವು ಟ್ರೀಟ್ಮೆಂಟ್ ತಗೋಬೇಕು. ಡೋಂಟ್ ಟೇಕ್ ಇಟ್ ಲೈಟ್ಲಿ ಬಿಕಾಸ್ ದೇ ಸೇ ಡೆಂಟಲ್ ಟ್ರೀಟ್ಮೆಂಟ್ ಇಸ್ ವೆರಿ ಕಾಸ್ಟ್ಲಿ. I say treatment is not costly, neglect is costly. Okay. So you go at timely interval, ಎಲ್ಲ ಪದೇ ಎಲ್ಲ ಹೋಗಬೇಕು. ಮತ್ತೆ ಯಾವುದು ಟ್ರೀಟ್ಮೆಂಟ್ ಇದ್ದಾರೆ ನಾನು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೆ. ಸೊ ಜಸ್ಟ್ ಟೇಕ್ ಇಟ್ ಸೀರಿಯಸ್ಲಿ ಆ್ಯಂಡ್ ಇಫ್ ಯುವರ್ ಓರಲ್ ಕ್ಯಾವಿಟಿ ಇಸ್ ಹೆಲ್ದಿ, ಯು ವಿಲ್ ಆಲ್ವೇಸ್ ಬಿ ಹೆಲ್ದಿ. ಥ್ಯಾಂಕ್ ಯು. ಓಕೆ, ನೀವೀಗ ಹೇಳಿದ್ರಿ ಅಂದರೆ ಡೆಂಟಲ್ ಒಂದು ಏನು ಕಾಸ್ಟ್ ತುಂಬ ಇರುತ್ತೆ ಅಂತ ಹೇಳಿ. ಹೌದು, ಎಲ್ಲರೂ ಹೇಳ್ತಾರೆ ಒಂದು ಹಲ್ಲು ತೆಗಿಲಿಕ್ಕೆ ಸಹ ತುಂಬ ಚಾರ್ಜ್ ಮಾಡ್ತಾರೆ ಅಂತೇಳಿ. ಸೊ ಹಾಗಾಗಿ ಕೆಲವೊಂದು ಪೇಷಂಟ್ಗಳಿಗೆ ಹೋಗದೆ ತಮ್ಮ ಒಂದು ಬಾಯಿಯ ಒಂದು ಆರೋಗ್ಯವನ್ನೇ ಹಾಳು ಮಾಡ್ಕೊಳ್ತಾರೆ ಅಲ್ವಾ. ಡಾಕ್ಟರ್ ಹತ್ರ ಹೋಗುದೇ, ಅಥವಾ ಡೆಂಟಲ್ ಡಾಕ್ಟರ್ ಹತ್ರ ಹೋದ್ರೆ ತುಂಬಾ ಲೈನ್ ಇರುತ್ತೆ ಅಂತೇಳಿ ವಾಪಸ್ ಬರ್ತಾರೆ. ಅಂದರೆ ಅಷ್ಟು ಕಾಸ್ಟ್ಲಿನೂ ಇರುತ್ತೆ ಹಾಗೂ ಅಷ್ಟು ಪೇಷಂಟ್ಗಳು ಇರ್ತಾರೆ. ಯಾಕಂದ್ರೆ ಎಲ್ಲರೂ ಕೊನೆ ಹಂತದಲ್ಲಿ ಅದು ಫೈನಲ್ ಸ್ಟೇಜ್ ಆಗುವಾಗ ತಡ್ಕೊಳ್ಳಿಕ್ಕೆ ಆಗುದಿಲ್ಲ ಅಂತ ಹೇಳಿದಾಗ ಡಾಕ್ಟರ್ ಹತ್ರ ಹೋಗ್ತಾರೆ. ಸೊ ಇದನ್ನೆಲ್ಲ ಮಾಡದೆ ನೀವು ಪ್ರತಿಯೊಂದು 6 ತಿಂಗಳಿಗೆ ಹೋಗಿ ಡಾಕ್ಟರ್ ಮೀಟ್ ಮಾಡಬೇಕು ಅಂತೇಳಿ ನೀವು ಹೇಳಿದ್ರಿ. ಸರ್, ಇಷ್ಟೊತ್ತು ನಮ್ಮೊಂದಿಗಿದ್ದು ಒಂದು ಡೆಂಟಲ್ ಒಂದು ಸರ್ಜರಿ ಆಗಿರ್ಬೋದು ಅಥವಾ ವಿಸ್ಡಮ್ ಟೂತ್ ಬಗ್ಗೆ ಒಂದು ಮಾಹಿತಿಯನ್ನು, ಅದು ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ, ಯಾಕಾಗಿ ಆಗತ್ತೆ, ಅದರಿಂದ ಪ್ರಯೋಜನ ಏನು, ಸಮಸ್ಯೆಗಳೇನು, ಅದು ಯಾವ ರೀತಿ ಆಪರೇಟ್ ಮಾಡಿ ತೆಗಿಬಹುದು ಅಂತ ಹೇಳಿ ನಮ್ಮ ವೀಕ್ಷಕರಿಗೆ ಹಾಗೂ ನಮಗೂ ಒಂದು ಒಳ್ಳೆಯ ಮಾಹಿತಿಯನ್ನು ಕೊಟ್ಟದಕ್ಕೆ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ವಿಸ್ಡಮ್ ಟೂತ್ ಬಗ್ಗೆ ನಮ್ಮ ಡಾಕ್ಟರ್ ಆನಂದದೀಪ್ ಶುಕ್ಲಾ ಅವರು ತುಂಬ ಚೆನ್ನಾಗಿರುವ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದನ್ನೆಲ್ಲ ನೀವು ಅಳವಡಿಸ್ಕೊಂಡು ಡಾಕ್ಟರ್ ಹತ್ರ 6 ತಿಂಗಳಿಗೆ ಒಂದ್ಸಲ ಹೋಗಿ ನಿಮ್ಮ ಹಲ್ಲಿನ ಒಂದು ಆರೋಗ್ಯವನ್ನು ಕಾಪಾಡ್ಕೊಳ್ತೀರಂತೇಳಿ ನಾನು ತಿಳ್ಕೊಳ್ತಾ ಇದ್ದೇನೆ. ಇಲ್ಲಿಗೆ ಇವತ್ತಿನ ಈ
ಆರೋಗ್ಯವಾಹಿನಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಮುಂದೆ ಮತ್ತೊಬ್ಬ ಡಾಕ್ಟರ್ ಒಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಚಾನಲ್. ನಮಸ್ಕಾರ.